ನಮಸ್ತೆ ಎಲ್ಲರಿಗೂ. ನಾನು ಡಾಕ್ಟರ್ ಆಶಾ ಎಸ್ ವಿಜಯ್, ಮೆಡಿಕಲ್ ಡೈರೆಕ್ಟರ್ ಆಫ್ ಗರ್ಭಗುಡಿ IVF ಸೆಂಟರ್. ಈಗ ಹೊಸ ವರ್ಷ ಬರ್ತಾ ಇದೆ, 2023 ಕ್ರಿಸ್ಮಸ್ ಹಬ್ಬ ಇದೆ. ಎಲ್ಲ ಕಡೆ ಸಂತೋಷ ಇದೆ. ಎಷ್ಟೋ ಜನ ಮಕ್ಕಳಿಲ್ಲದ ದಂಪತಿಗಳಿಗೆ ಅವ್ರ ಲೈಫಲ್ಲೂ ಸಂತೋಷ ಬರಬೇಕು ಅಂತ ಕಾಯ್ತಾ ಇರ್ತಾರೆ. ನಾವು ಗರ್ಭಗುಡಿ ಟೀಮ್ ಇದ್ರ ಬಗ್ಗೆ ಯೋಚನೆ ಮಾಡಿದಾಗ, ಯಾಕೆ ನಾವು ಸಂತಾನಹೀನತೆ ಕಪಲ್ಸ್ಗೆ ಯಾವುದಾದ್ರೂ ಥರ ಒಂದು ಆಫರ್ ಕೊಡಬಾರ್ದು ಅಂತ ತುಂಬ ಯೋಚನೆ ಮಾಡಿ ಪ್ರತಿ ಡಿಸೆಂಬರಲ್ಲಿ ಪರಿಪೂರ್ಣ ಪ್ರೋಗ್ರಾಮ್ ಅಂತ ನಾವು ಲಾಂಚ್ ಮಾಡ್ತೀವಿ. ಲಾಸ್ಟ್ 2 ಇಯರ್ಸಿಂದನೂ ಇದು ನಡೀತಾ ಬಂದಿದೆ. ಹಲವಾರು ದಂಪತಿಗಳು ಈ ಪರಿಪೂರ್ಣ ಪ್ರೋಗ್ರಾಮ್ ಟೈಮಲ್ಲಿ ಗರ್ಭಗುಡಿಗೆ ಬಂದು ನೋಂದಾಯಿಸ್ಕೊಂಡು ಟ್ರೀಟ್ಮೆಂಟ್ ತೊಗೊಂಡು IVF ಮೂಲಕ ತಮ್ಮ ಫ್ಯಾಮ್ಲೀಸ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಅದನ್ನೆಲ್ಲ ನೋಡಿದ್ರೆ ನಂಗೆ ತುಂಬ ಸಂತೋಷ ಆಗುತ್ತೆ. ಯಾಕಂದರೆ ಇವಾಗ ಮತ್ತೊಂದು ಡಿಸೆಂಬರ್ ಬಂತು, ಪರಿಪೂರ್ಣ ಪ್ರೋಗ್ರಾಮ್ ಮತ್ತೆ ಲಾಂಚ್ ಆಗ್ತಾ ಇದೆ. ಯಾವ್ಯಾವ ದಂಪತಿಗಳಿಗೆ IVF ಟ್ರೀಟ್ಮೆಂಟ್ ಬೇಕು ಅಂತ ಸಲಹೆ ಕೊಟ್ಟಿದ್ದಾರೋ ಡಾಕ್ಟರ್ಸು, ಅವರು ನಮ್ಮ ಗರ್ಭಗುಡಿ ಫೋನ್ಗೆ ಕಾಲ್ ಮಾಡಿ, ಆ ನಂಬರ್ ಇಲ್ಲಿ ಡಿಸ್ಪ್ಲೇ ಆಗ್ತಿದೆ, ಅದಕ್ಕೆ ಕಾಲ್ ಮಾಡಿ ಕೂಪನ್ ಕೋಡ್ ಕೊಡ್ತಾರೆ. ಅದನ್ನು ತೊಗೊಂಡು ಯಾವುದು ಹತ್ತಿರದ ಬ್ರಾಂಚ್ ಇದೆಯೋ ಅಲ್ಲಿ ಹೋಗಿ ಮಾತಾಡಬೇಕು, ಡಾಕ್ಟರ್ ಸಲಹೆ ತೊಗೋಬೇಕು. ಅವ್ರಿಗೆ IVF ಮೂಲಕನೇ ಮಗು ಆಗೋದು ಅಂತ ಏನಾರ ಸಲಹೆ ಕೊಟ್ಟರೆ ಡಾಕ್ಟರ್ಸು ಪರಿಪೂರ್ಣ ಪ್ರೋಗ್ರಾಮ್ಗೆ ಅವ್ರನ್ನ ನೋಂದಾಯಿಸ್ಕೊಳ್ಳಿ. ಒಂದು ಆನ್ಲೈನ್ ಲಿಂಕ್ ಬರುತ್ತೆ, ಕಂಪ್ಲೀಟ್ ಫಾರ್ಮ್ನ ಫಿಲ್ ಮಾಡಿ, ಆ ಫಾರ್ಮ್ನ ಕಂಪ್ಲೀಟಾಗಿ ನಮ್ಮ ಎಕ್ಸ್ಪರ್ಟ್ಸು ಅದನ್ನು ಕಂಪ್ಲೀಟಾಗಿ ಅನಲೈಸ್ ಮಾಡ್ತಾರೆ. ಅದ್ರ ಮೂಲಕ ನಿಮ್ಮ IVF ಟ್ರೀಟ್ಮೆಂಟ್ನ ಕಂಪ್ಲೀಟ್ ಮಾಡಿಕೊಂಡು ನಿಮ್ಮ ಫ್ಯಾಮ್ಲಿನ ಕಂಪ್ಲೀಟ್ ಮಾಡ್ಕೋಬೇಕಂತೂ ನನ್ನ ವಿನಂತಿ. ಈ ಪರಿಪೂರ್ಣ ಪ್ರೋಗ್ರಾಮ್ನ ಯಶಸ್ಸಿಗೆ ನೀವೇ ಕಾರಣರು. ಎಲ್ಲರೂ ಬಂದು ಡಿಸೆಂಬರಲ್ಲಿ ನೋಂದಾಯಿಸ್ಕೊಳ್ಳಿ, ನಿಮ್ಮ ಫ್ಯಾಮ್ಲೀಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಪ್ರತೀಕ್ಷಾ. ಪ್ರತಿದಿನ ನಮ್ಮ ಜೀವನದಲ್ಲಿ ನಮಗಿರುವಂತಹ ಕೆಲಸದ ಒತ್ತಡ, ನಮ್ಮ ಲೈಫ್ ಸ್ಟೈಲ್ ಹಾಗೂ ನಾವು ಸೇವಿಸುವಂತಹ ಆಹಾರ ನಮ್ಮ ದೇಹದ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮವನ್ನ ಬೀರುತ್ತೆ. ಅದೆಲ್ಲದರ ಪರಿಣಾಮ ನಾವು ಹಲವು ಆರೋಗ್ಯ ಸಮಸ್ಯೆಗಳಿಗೆ ತುತ್ತಾಗ್ತೇವೆ. ಅಂತಹ ಆರೋಗ್ಯ ಸಮಸ್ಯೆಗಳಿಗೆ ಉತ್ತರ ಹುಡುಕುವ ಕಾರ್ಯಕ್ರಮವೇ ಹೆಲ್ತ್ ಸೆಂಟರ್. ಪರಿಪೂರ್ಣ ಬದುಕಿಗೆ ಪರಿಪೂರ್ಣ ಯೋಜನೆ ಎನ್ನುವಂತಹ ಹೆಸರಿನಲ್ಲಿ ಗರ್ಭಗುಡಿ IVF ಸೆಂಟರ್ ಒಂದು ಹೊಸ ಸ್ಕೀಮ್ ಅನ್ನ ಪರಿಚಯಿಸಿದೆ. ಹಾಗಾದ್ರೆ ಈ ಪರಿಪೂರ್ಣ ಸ್ಕೀಮ್ ಅಂದ್ರೆ ಏನು, ಈ ಸ್ಕೀಮ್ ಅನ್ನ ಉಪಯೋಗವನ್ನ ಯಾರೆಲ್ಲ ಪಡೆದುಕೊಳ್ಬಹುದು, ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಚೈತ್ರ SK, ಅಸಿಸ್ಟೆಂಟ್ ಮೆಡಿಕಲ್ ಡೈರೆಕ್ಟರ್ ಗರ್ಭಗುಡಿ IVF ಸೆಂಟರ್ ಅವರು. ಬನ್ನಿ ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಕಾರ್ಯಕ್ರಮದಲ್ಲಿ ಅವ್ರ ಹತ್ರ ಮಾತನಾಡ್ತಾ ಹೋಗೋಣ. ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಪರಿಪೂರ್ಣ ಬದುಕಿಗೆ ಪರಿಪೂರ್ಣ ಯೋಜನೆ ಎನ್ನುವಂತ ಹೆಸರಿನಲ್ಲಿ ಈಗ ಪರಿಪೂರ್ಣ ಸ್ಕೀಮ್ ಅನ್ನ ನೀವು ಪರಿಚಯಿಸಿದ್ರೆ, ಹಾಗಾದ್ರೆ ಈ ಪರಿಪೂರ್ಣ ಸ್ಕೀಮ್ ಅಂದ್ರೆ ಏನು? ಸೊ ನಾವು ನೋಡಿದ್ದೀವಿ, ಹಲವಾರು ದಂಪತಿಗಳು ನಮ್ಮ ಹತ್ರ ಬರ್ತಾರೆ, ಅವ್ರಿಗೆ IVF ಚಿಕಿತ್ಸೆ ನೀಡಿರುತ್ತೆ. ಎಸ್ಪೆಷಲಿ ಪೆರಿಫೆರಿಯಿಂದ ಬರ್ತಾರೆ, ಸೆಕೆಂಡ್ ಟೈರ್ ಸಿಟೀಸಿಂದ. ಹಲವಾರು ಜನಕ್ಕೆ ಮೇಯ್ನ್ಲಿ ಏನಂತಂದರೆ ಅವ್ರಿಗೆ ಆ ಹಣಕಾಸಿನ ಹೊಂದಿಕೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಫೈನಾನ್ಷಿಯಲ್ ರೀಸನ್ಸಿಂದ ಬ್ಯಾಕ್ಔಟ್ ಆಗೋರೆ ಆಲ್ಮೋಸ್ಟ್ ಅಬೌಟ್ 50% ಆಫ್ ದ ಪೇಷಂಟ್ಸ್ ಇರ್ತಾರೆ. ಸೊ ಅಂಥವ್ರಿಗೆ ಗರ್ಭಗುಡಿ IVF ಸೆಂಟರ್ ಎವ್ರಿ ಇಯರ್ ಡಿಸೆಂಬರ್ ಟೈಮಲ್ಲಿ ಈ ಪರಿಪೂರ್ಣ ಸ್ಕೀಮ್ ಅಂತ ಸ್ಟಾರ್ಟ್ ಮಾಡಿದೆ. ಸೊ ಈ ಪರಿಪೂರ್ಣ ಸ್ಕೀಮಲ್ಲಿ ಏನಂತಂದರೆ ಸಬ್ಸಿಡೀಸ್ ಇರುತ್ತೆ, IVF ಟ್ರೀಟ್ಮೆಂಟ್ ಮೇಲೆ ಡಿಸ್ಕೌಂಟ್ ಆಫರ್ ಮಾಡ್ತೀವಿ. ಸೊ ಈ ಡಿಸ್ಕೌಂಟಿಂದ ಎಷ್ಟೋ ಪೇಷಂಟ್ಸು ಫೈನಾನ್ಷಿಯಲ್ ರೀಸನ್ಸಿಂದ ಯಾಕೆ ಬ್ಯಾಕ್ಔಟ್ ಆಗಿರ್ತಾರೆ, ಅಂಥವ್ರಿಗೆ ಅವ್ರ IVF ಚಿಕಿತ್ಸೆನ ಮುಂದುವರಿಸಿ ಮಕ್ಕಳನ್ನ ಪಡೆಯೋಕ್ಕೆ ಇದೊಂದು ಅನುಕೂಲ ಮಾಡಿಕೊಡುತ್ತೆ. ಓಕೆ, ಇನ್ನು ಈ IVF ಟ್ರೀಟ್ಮೆಂಟ್ ಇಂದ ಮಗು ಪಡೆಯೋರ್ಗೆ ಪರಿಪೂರ್ಣ ಸ್ಕೀಮ್ ಇಂದ ಫೈನಾನ್ಷಿಯಲ್ ಹೆಲ್ಪ್ ಸಿಗುತ್ತೆ ಅಂತ ನೀವು ಹೇಳ್ತಿರೋದು. ಈಗ ನಾರ್ಮಲ್ ಆಗಿ IVF ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ಳೋರ್ಗೂ ಪರಿಪೂರ್ಣ ಸ್ಕೀಮ್ ನ ಅಡಿಯಲ್ಲಿ ಟ್ರೀಟ್ಮೆಂಟ್ ಪಡ್ಕೊಳ್ಳೋರ್ಗೂ ಏನ್ ಡಿಫ್ರೆನ್ಸ್ ಇರುತ್ತೆ? ಏನು ಟ್ರೀಟ್ಮೆಂಟಲ್ಲಿ ಡಿಫ್ರೆನ್ಸ್ ಇರೋದಿಲ್ಲ. ಸೊ ಒಂದು ಪೇಷಂಟು ಪರಿಪೂರ್ಣ ಸ್ಕೀಮಲ್ಲಾದರೂ ರಿಜಿಸ್ಟರ್ ಆಗಲಿ ಅಥವಾ ಅವರು ವಾಕಿನ್ ಬೇರೆ ತಿಂಗಳುಗಳಲ್ಲಿ ವಾಕಿನ್ ಆಗಿದ್ರು ಡಾಕ್ಟ್ರ್ ಹತ್ರ ಸಮಾಲೋಚನೆ ಮಾಡಾದ್ಮೇಲೆ ಅವ್ರಿಗಿರೋ ತೊಂದರೆಗಳನ್ನ ಅರ್ಥಕೊಂಡು ಒಂದು IVF ಟ್ರೀಟ್ಮೆಂಟ್ನ ಪರ್ಸ್ನಲೈಸ್ ಆಗಿ ಪ್ಲ್ಯಾನ್ ಮಾಡಿರ್ತೀವಿ. ಸೊ ಪೇಷಂಟ್ಗೆ ಪರಿಪೂರ್ಣ ಟ್ರೀಟ್ಮೆಂಟ್ ಆಗಿರ್ಬೋದು, ಬೇರೆ ಟ್ರೀಟ್ಮೆಂಟ್ ಆಗಿರ್ಬೋದು, ಸೊ ಏನು ಟ್ರೀಟ್ಮೆಂಟ್ ಇರುತ್ತೋ ಅದ್ರ ಮೇಲೆ ಅವ್ರಿಗೆ ಡಿಸ್ಕೌಂಟ್ ಸಿಗುತ್ತೆ. ಸೊ ನಾವು ಪರಿಪೂರ್ಣ ಸ್ಕೀಮಲ್ಲಿರೋರಿಗೆ ಚೀಪರ್ ಇಂಜೆಕ್ಷನ್ಸ್ ಯೂಸ್ ಮಾಡೋದು ಅಥವಾ ತುಂಬ ಲೋವರ್ ಫಾರ್ಮ್ಸ್ ಆಫ್ ಟ್ರೀಟ್ಮೆಂಟ್ ಕೊಡೋದು, ಸೊ ಆ ಥರ ಇದರಲ್ಲಿ ಸಕ್ಸಸ್ ರೇಟ್ಸಲ್ಲಿ ಏನೂ ಕಾಂಪ್ರಮೈಸ್ ಆಗೋದಿಲ್ಲ. ಸೊ ನೀವು ಯಾವುದೇ ಸ್ಕೀಮಲ್ಲಿ ರಿಜಿಸ್ಟರ್ ಆಗಿದ್ರೂ ಅಷ್ಟೇ ವರ್ಲ್ಡ್ ಕ್ಲಾಸ್ ಟ್ರೀಟ್ಮೆಂಟ್ ಸಿಗುತ್ತೆ. ಗರ್ಭಗುಡಿ IVF ಸೆಂಟರ್ ಎಷ್ಟು ವರ್ಷದಿಂದ ಈ ಸ್ಕೀಮ್ ಅನ್ನ ಪರಿಚಯಿಸಿದೆ, ಎಷ್ಟು ವರ್ಷದಿಂದ ಈ ರೀತಿ ಸಹಾಯ ಮಾಡ್ಕೊಂಡು ಬಂದಿದೆ? ಸೊ ಇದು 3ನೇ ವರ್ಷದ ಪರಿಪೂರ್ಣ ಸ್ಕೀಮು. ಆಲ್ರೆಡಿ ನಾವು ಲಾಸ್ಟ್ 2 ಇಯರ್ಸ್ ಇಂದ ಇದನ್ನ ಮಾಡ್ಕೊಂಡು ಬಂದಿದ್ದೀವಿ. ಆಲ್ಮೋಸ್ಟ್ ಎವ್ರಿ ಇಯರ್ ಅರೌಂಡ್ 250 to 300 ಕಪಲ್ಸ್ ಇದ್ರ ಕೆಳಗಡೆ ರಿಜಿಸ್ಟರ್ ಆಗ್ತಾ ಇದ್ದಾರೆ. ಇನ್ನು ಮಕ್ಕಳು ಆಗಲ್ಲ ಅನ್ನುವಂಥದ್ದೇ
ಒಂದ್ ರೀತಿ ದಂಪತಿಗಳಿಗೆ ಒಂದು ದೊಡ್ಡ ಮಗು ಬೇಕು ಅನ್ನುವಂತಹ ಆಸೆ ಇರುತ್ತೆ. ಸೊ IVF ಟ್ರೀಟ್ಮೆಂಟ್ ಇಂದ ಅಥವಾ ಈ ಪರಿಪೂರ್ಣ ಸ್ಕೀಮ್ ಅಡಿಯಿಂದ ಮಕ್ಕಳಾದಾಗ ಆ ದಂಪತಿಗಳು ಮೊದಲನೇ ಬಾರಿ ನಿಮ್ಮ ಹತ್ರ ಭೇಟಿ ಆಗೋದಕ್ಕೆ ಬಂದಾಗ ರಿಸಲ್ಟ್ ಸಿಕ್ಕಿದಾಗ ಅವ್ರ ಖುಷಿ ಯಾವ ರೀತಿ ಇರುತ್ತೆ, ನಿಮ್ಮ ಹತ್ರ ಹೇಗೆ ಎಕ್ಸ್ಪ್ರೆಸ್ ಮಾಡ್ಕೊಳ್ತಾರೆ ಅದನ್ನ? ಸೊ ನಾನು ಆಗಲೇ ಹೇಳ್ದಂಗೆ ಆಲ್ಮೋಸ್ಟ್ ಪರ್ ಇಯರ್ 250 to 350 ಕಪಲ್ಸ್ ಇದೊಂದು ಟ್ರೀಟ್ಮೆಂಟಿಂದ ಬೆನಿಫಿಟ್ ಆಗ್ತಾ ಇದ್ದಾರೆ. ಸೊ ಮೋಸ್ಟ್ ಈ ಥರ ಪೇಷಂಟ್ಸ್ನ ನಾವು ಕ್ಯಾಂಪ್ಸಲ್ಲಿ ನೋಡಿರ್ತೀವಿ. ಸೊ ನಾವು ಸೆಕೆಂಡ್ ಟೈರ್ ಸಿಟೀಸ್ಗೆ ಹೋದಾಗ ಕ್ಯಾಂಪ್ಸಲ್ಲಿ ಮಾಡಿದಾಗ ಎಷ್ಟೋ ಪೇಷಂಟ್ಸು ತುಂಬ ವರ್ಷ ಟ್ರೀಟ್ಮೆಂಟ್ ತೊಗೊಂಡು ತುಂಬ ದುಡ್ಡು ಖರ್ಚಾಗಿ ಈ ಥರ IVF ಟ್ರೀಟ್ಮೆಂಟ್ ಅಡಿ ಬರ್ತಾರೆ. ಸೊ ಅಂಥವ್ರಿಗೆ ಎಸ್ಪೆಷಲಿ ಈ ಥರ ಪರಿಪೂರ್ಣ ಟ್ರೀಟ್ಮೆಂಟ್ ತುಂಬ ಬೆನಿಫಿಟ್ ಆಗುತ್ತೆ. ಸೊ ಮೋಸ್ಟ್ ಪೇಷಂಟ್ಸ್ನ ನಾವು ಕ್ಯಾಂಪ್ಸಲ್ಲಿ ಅಥವಾ ತುಂಬ ದಿನದ ಕೆಳಗಡೆ ನೋಡಿರ್ತೀವಿ, ಅವರು ಫೈನಾನ್ಷಿಯಲ್ ಬ್ಯಾಕ್ಔಟ್ ಆಗಿರ್ತಾರೆ. ಸೊ ಈ ಥರ ಸ್ಕೀಮ್ಸ್ ಬಂದಾಗ ಅಂಥ ಪೇಷಂಟ್ಸು ನಮ್ಮ ಹತ್ರ ವಾಪಸ್ ಬಂದು ಈ ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 60 to 65% ಪೇಷಂಟ್ಸು ಲಾಸ್ಟ್ 2 ಇಯರ್ಸಲ್ಲಿ ಏನು ಪರಿಪೂರ್ಣ ಸ್ಕೀಮಲ್ಲಿ ಇದಾಗಿದ್ರು ಅಂಥವ್ರಿಗೆಲ್ಲ ಮಕ್ಕಳಾಗಿದೆ. ಸೊ ನಾವು ಫಸ್ಟ್ ಇಯರ್ ಸ್ಟಾರ್ಟ್ ಮಾಡಿದಾಗ ಈ ಸತಿ ಚಿಲ್ಡ್ರನ್ಸ್ ಡೇ ಮಾಡಿದಾಗ ಆಲ್ಮೋಸ್ಟ್ 15-20 ಕಪಲ್ಸು ಮಕ್ಕಳನ್ನ ಕರ್ಕೊಂಬಂದಿದ್ರು. ಸೊ ಅದನ್ನ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಇನ್ನು ದಂಪತಿಗಳಿಗೆ ನಾನು ಆಗ್ಲೇ ಹೇಳಿದಾಗೆ ಮಕ್ಕಳ ಆಗಲ್ಲ ಅಥವಾ ಮಕ್ಕಳ ಆಗ್ತಿಲ್ಲ ಇನ್ನು ಅನ್ನುವಂಥದ್ದೇ ದೊಡ್ಡ ಸಮಸ್ಯೆ. ಹಲವು ಕಾರಣಗಳಿಂದ ಮಕ್ಕಳ ಆಗಿರೋದಿಲ್ಲ. ಅಂಥವ್ರು ಗರ್ಭಗುಡಿ IVF ಸೆಂಟರ್ ಬಂದು ಏನೇ ಸಮಸ್ಯೆ ಇದ್ರೂ ಕೂಡ IVF ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ಬಹುದಾ? ಖಂಡಿತ. ಸೊ ನಾನು ಒಂದು ಸಕ್ಸಸ್ ಸ್ಟೋರಿ ಹೇಳಬೇಕು ಅಂತಂದರೆ, ಒಂದು ಕಪಲ್ಗೆ ಹಸ್ಬೆಂಡ್ಗೆ ವೀರ್ಯದ ಕಣನೇ ಇರಲಿಲ್ಲ, ಅಂದರೆ ಸ್ಪರ್ಮ್ಸ್ ಇರಲಿಲ್ಲ. ಸೊ ಅಂಥವರು ಬೇರೆ ಕಡೆ ಆಲ್ಮೋಸ್ಟ್ IUI ಡೋನರ್ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡು ಫೇಲ್ ಆಗಿದ್ರು. ಸೊ ಅಂಥ ಒಂದು ಪೇಷಂಟ್ ಟ್ರೀಟ್ಮೆಂಟಿಗೆ ಬಂದಾಗ ನಮ್ಮ ಹತ್ರ ಸರ್ಜಿಕಲ್ ರಿಟ್ರೀವಲ್ ಆಫ್ ಸ್ಪರ್ಮ್ಸ್ನ ಮಾಡ್ಬೋದು. ಅಂದರೆ ಟೆಸ್ಟಿಸಿಂದ ಡೈರೆಕ್ಟಾಗಿ ಸ್ಪರ್ಮ್ಸ್ನ ಆಸ್ಪಿರೇಟ್ ಮಾಡಿ ಒಂದು ಕಪಲ್ಗೆ ಆ ಪೇಷಂಟ್ಗೆ ನಾವು IVF ICSI ಟ್ರೀಟ್ಮೆಂಟ್ ಕೊಟ್ಟು ಬ್ಲಾಸ್ಟೋಸಿಸ್ ಟ್ರಾನ್ಸ್ಫರ್ ಮಾಡಿದ್ವಿ. ಸೊ ಈ ಪೇಷಂಟ್ ಆಲ್ಮೋಸ್ಟ್ 14 ವರ್ಷ ಸುಮಾರು ಟ್ರೀಟ್ಮೆಂಟಲ್ಲಿ ಫಲ ಆಗದಲ್ಲೇ ಡೋನರ್ ಟ್ರೀಟ್ಮೆಂಟ್ ಕೂಡ ಮುಗಿಸಿ ನಮ್ಮ ಹತ್ರ ಬಂದಿದ್ರು. ಸೊ ಅಂಥ ಒಂದು ಟ್ರೀಟ್ಮೆಂಟ್ ಎಸ್ಪೆಷಲಿ ಇದು ಫಸ್ಟ್ ಇಯರಲ್ಲಿ ಆಗಿದ್ದು ಪರಿಪೂರ್ಣ ಟ್ರೀಟ್ಮೆಂಟಲ್ಲಿ. ಸೊ ಅವ್ರಿಗೆ ನಾವು ಈ ಥರ ಒಂದು ಪ್ಯಾಕೇಜ್ ಮಾಡಿಕೊಟ್ಟು ಸರ್ಜಿಕಲಿ ಸ್ಪರ್ಮ್ಸ್ನ ರಿಟ್ರೀವ್ ಮಾಡಿ ಆ ಪೇಷಂಟ್ಗೆ ಇವತ್ತು ಟ್ವಿನ್ ಪ್ರೆಗ್ನೆನ್ಸಿ ಆಗಿದೆ. ಸೊ ಮೊನ್ನೆ ಚಿಲ್ಡ್ರನ್ಸ್ ಡೇಗೆ ಬಂದಾಗ ಅವ್ರು 2 ಮಕ್ಕಳನ್ನ ಕರ್ಕೊಂಡು ಬಂದಿದ್ರು. ಸೊ ಡೆಫಿನೆಟಾಗಿ ಅದನ್ನ ನೋಡಿದಾಗ ಈ ಥರ ಎಸ್ಪೆಷಲಿ ಪೇಷಂಟ್ಸ್ಗೆ ಮಾಹಿತಿ ಇರೋದಿಲ್ಲ. ಸೊ ಈ ಪರಿಪೂರ್ಣ ಟ್ರೀಟ್ಮೆಂಟ್ ಮೂಲಕ ನಾವು ಮಾಡ್ತಾ ಇರೋ ಕ್ಯಾಂಪ್ಸ್ ಮೂಲಕ ಈ ಥರ TV ಪ್ರೋಗ್ರಾಮ್ಸ್ ಮೂಲಕ ನಮ್ಮದು ವೆಬ್ಸೈಟು ಸೋಷಿಯಲ್ ಮೀಡಿಯಾನಲ್ಲಿ ಡಾಕ್ಟರ್ಸು ತುಂಬ ಈ ಥರ ಹೊಸ ಟ್ರೀಟ್ಮೆಂಟ್ ಬಗ್ಗೆ ಮಾಹಿತಿ ಕೊಡ್ತಾರೆ. ಸೊ ಅದನ್ನ ನೋಡಿಕೊಂಡಾಗ ಪೇಷಂಟ್ಸಿಗೆ ಅರಿವು ಮೂಡಿರುತ್ತೆ, ಲೈಕ್ ಏನೆಲ್ಲ ಟ್ರೀಟ್ಮೆಂಟ್ ಈಗ ಎಷ್ಟು ಸೈನ್ಸ್ ಅಡ್ವಾನ್ಸ್ಡ್ ಆಗಿದೆ, IVF ಟ್ರೀಟ್ಮೆಂಟಲ್ಲಿ ಎಷ್ಟು ಅಡ್ವಾನ್ಸ್ಮೆಂಟ್ಸ್ ಇದೆ. ಸೊ ಎಷ್ಟೇ ವರ್ಷ ಕಳೆದಿದ್ರು ಸೊ ದಂಪತಿಗಳಿಗೆ ಮಕ್ಕಳನ್ನ ಕೊಡಬಹುದು. ಇನ್ನು ಈ ಪರಿಪೂರ್ಣ ಸ್ಕೀಮ್ ಎಷ್ಟು ದಿನಗಳವರೆಗೆ ಇರುತ್ತೆ, ಜೊತೆಗೆ ಯಾರೆಲ್ಲ ಇದ್ರ ಸಹಾಯವನ್ನು ಪಡೆದುಕೊಳ್ಬಹುದಾಗಿದೆ? ಸೊ ನಾರ್ಮಲಿ ನಾವು ಪರಿಪೂರ್ಣ ಸ್ಕೀಮ್ ಸ್ಟಾರ್ಟ್ ಮಾಡೋದು ಡಿಸೆಂಬರಲ್ಲಿ. ಸೊ ದಂಪತಿಗಳು ಬಂದು IVF ಸೆಂಟರ್ ನಮ್ದು 5 ಬ್ರಾಂಚಸ್ ಏನಿದೆ ಇಲ್ಲಿ ಡಿಸೆಂಬರಲ್ಲೇ ಬಂದು ರಿಜಿಸ್ಟರ್ ಮಾಡಬೇಕು. ಸೊ ಅದಾದಮೇಲೆ ನಾವು ಅವರಿಗೆ ಹೇಳೋ ಟ್ರೀಟ್ಮೆಂಟ್ ಅದರದ್ದು ವರ್ಕಪ್ ಎಲ್ಲ ಮುಗಿದು ಸೊ ನಾವು ಇದು ಪೇಷಂಟ್ ಅದು ಫಾರ್ಮ್ ಫಿಲ್ ಮಾಡಬೇಕಾಗುತ್ತೆ. ಸೊ ವಿತಿನ್ 48 hours ಅವ್ರು ಪರಿಪೂರ್ಣ ಸ್ಕೀಮ್ಗೆ ಎಲಿಜಿಬಲ್ ಇದ್ದಾರಾ ಅಂತ ಚೆಕ್ ಮಾಡಿ ಅವ್ರಿಗೆ ಇನ್ಫಾರ್ಮ್ ಮಾಡ್ತೀವಿ. ಸೊ ಅವ್ರಿಗೆ ಆಲ್ಮೋಸ್ಟ್ ಮಾರ್ಚ್ವರೆಗೂ ಅವ್ರಿಗೆ ಟೈಮ್ ಇರುತ್ತೆ ಅವ್ರದ್ದು IVF ಟ್ರೀಟ್ಮೆಂಟ್ನ ಮುಗಿಸ್ಕೊಳ್ಳೋದಕ್ಕೆ. ಸೊ ಫ್ರಮ್ ಡಿಸೆಂಬರ್ ಟು ಮಾರ್ಚ್ ಈ ಟ್ರೀಟ್ಮೆಂಟ್ನ ಅವರು ಪರಿಪೂರ್ಣ ಅಡಿ ತಗೋಬಹುದು. ಆದರೆ ಡಿಸೆಂಬರ್ ಮಂತಲ್ಲೇ ರಿಜಿಸ್ಟರ್ ಆಗೋದು ಇಂಪಾರ್ಟೆಂಟ್. ಇನ್ನು ಈ ರಿಜಿಸ್ಟ್ರೇಷನ್ ಪ್ರೋಸೆಸ್ ಯಾವ ರೀತಿ ಆಗಿರುತ್ತೆ? ಡೈರೆಕ್ಟ್ ವಿಸಿಟ್ ಮಾಡಿನೇ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬಹುದು ಅಥವಾ ಆನ್ ಕಾಲ್ ಕನ್ಸಲ್ಟೇಷನ್ ತರ ಏನಾದರೂ ಇದೆಯಾ? ಯಾವ ರೀತಿ ಆಗಿರುತ್ತೆ ರಿಜಿಸ್ಟ್ರೇಷನ್? ಸೊ ನಮ್ದು ಗರ್ಭಗುಡಿ IVF ಸೆಂಟರ್ದು ಟೆಲಿಕಾಲಿಂಗ್ ಏನಿದೆ GG ಕೇರ್ ಅಂತ, ಅಲ್ಲಿ ವೆಬ್ಸೈಟ್ ಅಲ್ಲಿ ನಂಬರ್ ಸಿಗುತ್ತೆ. ಇಲ್ಲಿ ಟಿವಿನಲ್ಲಿ ಕೂಡ ಡಿಸ್ಪ್ಲೇ ಆಗಿರೋ ನಂಬರ್ಸಿಗೆ ಕಾಲ್ ಮಾಡಿದ್ರೆ ಸೊ ನಿಮ್ಮದು ಬೇಸಿಕ್ ಡೀಟೇಲ್ಸ್ನ ತೊಗೊಂಡು ಡಾಕ್ಟರ್ ಜೊತೆ ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ತಾರೆ. ಸೊ ನಿಮ್ಮದು ನಿಯರೆಸ್ಟ್ ಬ್ರಾಂಚ್ ಏನಿರುತ್ತೆ ಅಲ್ಲಿ ಹೋಗ್ಬಿಟ್ಟು ಅಪಾಯಿಂಟ್ಮೆಂಟ್ನ ತೊಗೊಂಡು ಡಾಕ್ಟರ್ಸ್ನ ಮೀಟ್ ಮಾಡಿ ಸಮಾಲೋಚನೆ ತೊಗೊಂಡು ಕೌನ್ಸಿಲಿಂಗ್ ಮುಗಿಸ್ಕೊಂಡ್ರೆ ಸೊ ಅದೊಂದು ಫಾರ್ಮ್ ಕೊಡ್ತಾರೆ, ಅದನ್ನು ಫಿಲ್ ಮಾಡಬೇಕು. ಸೊ ಅವ್ರದ್ದು ಇನ್ಕಮ್ ಸ್ಟೇಟಸ್ ಇದೆಲ್ಲ ನೋಡಿ ಅವ್ರದ್ದು ಪ್ರೀವಿಯಸ್ ಫೇಲ್ಯೂರ್ಸು ಏನೆಲ್ಲ ಟ್ರೀಟ್ಮೆಂಟ್ ಮುಗ್ದಿದೆ ಅದೆಲ್ಲ ನೋಡಿ ನಾನು ಹೇಳ್ದಂಗೆ ವಿತಿನ್ 48 hours ಹಾಸ್ಪಿಟಲ್ ಕಡೆಯಿಂದ ಕಾಲ್ ಬರುತ್ತೆ. ಸೊ ಯಾರು ಎಲಿಜಿಬಲ್ ಇರ್ತಾರೋ ಅವ್ರು ಬಂದು ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡ್ಬೋದು. ಈಗ ನೀವೇ ಹೇಳಿದ್ರಿ ಎಲಿಜಿಬಲ್ ಇರುವಂಥವ್ರಿಗೆ ಈ ಸ್ಕೀಮ್ ನಡಿ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ. ಎಲಿಜಿಬಿಲಿಟಿ ಹೇಗೆ ಕನ್ಸಿಡರ್ ಮಾಡ್ತಾರೆ? ಈಗ ಕೆಲವೊಬ್ಬರಿಗೆ ಫಸ್ಟ್ ಟೈಮ್ IVF ಟ್ರೀಟ್ಮೆಂಟ್ ಅನ್ನು ತಗೊಂಡಿರ್ತಾರೆ, ಆದ್ರೆ ಆ ಮಕ್ಕಳಾಗಿರೋದಿಲ್ಲ, ಸೆಕೆಂಡ್ ಟೈಮ್ ಟ್ರೈ ಮಾಡಿರ್ತಾರೆ, ಆಗ್ಲೂ ಆಗಿರೋದಿಲ್ಲ. ಸೊ ಹಾಗಾಗಿ ಈ ಎಲಿಜಿಬಿಲಿಟಿನ ಯಾವ ರೀತಿ ಕನ್ಸಿಡರ್?
ನಾರ್ಮಲಿ ನಾನು ಹೇಳ್ದಂಗೆ ಇದು ಅವ್ರದ್ದು ಫೈನಾನ್ಷಿಯಲ್ ಸ್ಟೇಟಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಲೋ ಇನ್ಕಮ್ ಏನಿರುತ್ತೆ ಆ ಕ್ಲಾಸ್ ಆಫ್ ಪೇಷಂಟ್ಸ್ಗೆ ಜನರಲಿ ಟ್ರೀಟ್ಮೆಂಟ್ ಅವ್ರು ಎಲಿಜಿಬಲ್ ಬರ್ತಾರೆ. ಮತ್ತು ಅವರು ಗರ್ಭಗುಡಿ ಅಲ್ದಲೆ ಬೇರೆ ಕಡೆ ಟ್ರೀಟ್ಮೆಂಟ್ ತೊಗೊಂಡಿದ್ರು ತುಂಬ ಸತಿ ಫೇಲ್ಯೂರ್ಸ್ ಎಲ್ಲ ಆಗಿ ಖರ್ಚು ಮಾಡಿರೋರು ಕೂಡ ಇದಕ್ಕೆ ಎಲಿಜಿಬಲ್ ಆಗ್ಬೋದು. ಸೊ ಅವ್ರದ್ದು ಡೀಟೇಲ್ಸ್ ಫಿಲ್ ಮಾಡಿದಾಗ ನಮ್ದೊಂದು ಇಂಟರ್ನಲ್ ಕಮಿಟಿ ಇದೆ. ಸೊ ಅವ್ರು ಅದನ್ನು ಎವ್ಯಾಲ್ಯೂಯೇಟ್ ಮಾಡಿ ಯಾರು ಬೆನಿಫಿಷಿಯಲ್ ಆಗ್ತಾರೋ ಅಂಥ ಕಪಲ್ಸ್ಗೆ ಎಲಿಜಿಬಿಲಿಟಿ ಕೊಟ್ಟು ಕಾಲ್ ಮಾಡ್ತಾರೆ. ಇನ್ನು ಈಗ ಪರಿಪೂರ್ಣ ಸ್ಕೀಮ್ ಮುಗಿದ ಮೇಲೂ ಅಥವಾ ಪರಿಪೂರ್ಣ ಸ್ಕೀಮ್ ರನ್ನಿಂಗ್ ಅಲ್ಲಿ ಇರುವಂತವ್ರಿಗೂ ಕೂಡ ಒಂದಷ್ಟು ಜನಕ್ಕೆ ಡೌಟ್ ಇರುತ್ತೆ, ಏನೆಲ್ಲ ಫೈನಾನ್ಷಿಯಲ್ ಬೆನಿಫಿಟ್ ಸಿಗ್ಬೋದು ಇದರಿಂದ ಅಂತ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ಸೊ ನಾರ್ಮಲಿ ಏನಂತಂದರೆ ನೀವು ಡಾಕ್ಟರ್ಸ್ ಹತ್ರ ಮೀಟ್ ಮಾಡಿ ನಿಮ್ಮದು ಟ್ರೀಟ್ಮೆಂಟ್ ಫಾರ್ಮುಲೇಟ್ ಆದಮೇಲೆ ನಮ್ಮ ಕೌನ್ಸಿಲರ್ ಅವ್ರಿಗೆ ಕೌನ್ಸಿಲಿಂಗ್ ಕೊಡ್ತಾರೆ. ಸೊ ಅವ್ರಿಗೆ ಏನೆಲ್ಲ IVF ಟ್ರೀಟ್ಮೆಂಟ್ ಅಲ್ದಲೆ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಏನೆಲ್ಲ ಬೇಕಾಗುತ್ತೆ ಅದನ್ನು ನೋಡಿ ಅವ್ರಿಗೊಂದು ಪ್ಯಾಕೇಜ್ ಡಿಸೈನ್ ಮಾಡ್ತಾರೆ. ಸೊ ಆ ಪ್ಯಾಕೇಜ್ ಮೇಲೆ ಒಂದು ಪರ್ಸೆಂಟೇಜ್ ಇರುತ್ತೆ. ಸೊ ಅದನ್ನು ನಮ್ಮ ಕೌನ್ಸಿಲರ್ಸ್ ಅವ್ರಿಗೆ ಇನ್ಫಾರ್ಮ್ ಮಾಡ್ತಾರೆ, ಅದು ಅವ್ರಿಗೆ ಎಲಿಜಿಬಿಲಿಟಿ. ಎಸ್ ಡಾಕ್ಟರ್, ನಿಮ್ಮ ಹತ್ರ ಮತ್ತಷ್ಟು ಮಾತನಾಡ್ತೀನಿ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ. ಹೆಲ್ತ್ ಸೆಂಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಪರಿಪೂರ್ಣ ಯೋಜನೆ ಜೊತೆಗೆ IVF ಟ್ರೀಟ್ಮೆಂಟ್ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಮ್ಯಾಮ್, ಪರಿಪೂರ್ಣ ಯೋಜನೆ ಬಗ್ಗೆ ನೀವು ಎಕ್ಸ್ಪ್ಲೈನ್ ಮಾಡಿದ್ರಿ, ಯಾವ ರೀತಿ ಆಗಿರುತ್ತೆ ಸ್ಕೀಮ್, ಯಾರೆಲ್ಲ ಉಪಯೋಗವನ್ನು ಪಡ್ಕೊಳ್ಬೋದು ಅಂತ. ಈಗ IVF ಟ್ರೀಟ್ಮೆಂಟ್ ಬಗ್ಗೆ ಮಾತನಾಡೋದಾದ್ರೆ, ಮಕ್ಕಳ ಆಗದೆ ಇರುವಂತಹ ದಂಪತಿಗಳಿಗೆ ಇದು ಒಂದು ರೀತಿ ವರದಾನ. ಓಕೆ, IVF ಟ್ರೀಟ್ಮೆಂಟ್ ಇಂದ ಮಕ್ಕಳಾಗುತ್ತೆ ಅನ್ನುವಂತಹ ಧೈರ್ಯ ಇವತ್ತಿದೆ. ಬಟ್ ಇವತ್ತಿಗೂ ಕೂಡ ಗ್ರಾಮೀಣ ಭಾಗದಲ್ಲಿರುವಂತಹ ಜನರಿಗಾಗಿರ್ಬೋದು ಅಥವಾ ಒಂದಷ್ಟು ಜನರಿಗೆ IVF ಟ್ರೀಟ್ಮೆಂಟ್ ಬಗ್ಗೆ ಸರಿಯಾದ ನಾಲೆಡ್ಜ್ ಇಲ್ಲ, ಸರಿಯಾದ ಜ್ಞಾನ ಇಲ್ಲ. ಹಾಗಾಗಿ IVF ಟ್ರೀಟ್ಮೆಂಟ್ ಬಗ್ಗೆ ಮೊದಲಿಗೆ ಹೇಳೋದಾದ್ರೆ, ಸೊ IVF ಟ್ರೀಟ್ಮೆಂಟ್ ಅಂದರೆ ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಸೊ ಕಾಮನ್ ಮ್ಯಾನ್ ಲ್ಯಾಂಗ್ವೇಜಲ್ಲಿ ಇದನ್ನು ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಕರೀತಾರೆ. ಸೊ ನಾರ್ಮಲಿ ಏನಂತಂದರೆ ಸ್ಪರ್ಮ್ ಕೌಂಟ್ ತುಂಬ ಕಡಿಮೆ ಇದ್ದರೆ ಅಥವಾ ಎಗ್ ಕೌಂಟ್ ಕಡಿಮೆ ಇದ್ದರೆ ಅಥವಾ ಮದುವೆ ಆಗಿ ತುಂಬ ವರ್ಷಗಳ ಹೋಗಿರುತ್ತೆ, ಎಲ್ಲ ಲೋವರ್ ಫಾರ್ಮ್ಸ್ ಆಫ್ ಟ್ರೀಟ್ಮೆಂಟ್ ಟ್ರೈ ಮಾಡಿರ್ತಾರೆ, ಅಥವಾ ಫೆಲೋಪಿಯನ್ ಟ್ಯೂಬ್ಸ್ ಬ್ಲಾಕ್ಸ್ ಇರ್ಬೋದು, ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಇರ್ಬೋದು, ಇನ್ನು ಕೆಲವ್ರಿಗೆ ಪ್ರೀವಿಯಸ್ಲಿ TB ಆಗಿರ್ಬೋದು ಅಥವಾ ಎಂಡೋಮೆಟ್ರೋಸಿಸ್ ಅಂತ ತೊಂದರೆ ಇರುತ್ತೆ. ಸೊ ಇಂಥವ್ರಿಗೆ IVF ಟ್ರೀಟ್ಮೆಂಟ್ ಬೇಕಾಗುತ್ತೆ. ಸೊ IVF ಟ್ರೀಟ್ಮೆಂಟಲ್ಲಿ ಏನು ಮಾಡ್ತೀವಿ ಅಂತಂದರೆ, ಹೆಂಗಸಿಗೆ ಒಂದು ಪೀರಿಯಡ್ ಆಗಿ ಸೆಕೆಂಡ್ ಡೇಯಿಂದ ಹಾರ್ಮೋನಲ್ ಇಂಜೆಕ್ಷನ್ಸ್ನ ಕೊಡ್ತೀವಿ. ಸೊ ಹಾರ್ಮೋನಲ್ ಇಂಜೆಕ್ಷನ್ಸ್ ಆಲ್ಮೋಸ್ಟ್ ಅಬೌಟ್ 10 to 12 ಡೇಸ್ ಕೊಡಬೇಕಾಗುತ್ತೆ. ಎವ್ರಿ ಡೇ ಇದನ್ನು ಅವ್ರು ಹಾಸ್ಪಿಟಲಿಗೆ ಬಂದು ಇಂಜೆಕ್ಷನ್ಸ್ನ ತೊಗೋಬೇಕಾಗುತ್ತೆ. ಸೊ ಈ ಇಂಜೆಕ್ಷನ್ಸಿಂದ ಅಂಡಾಶಯದಿಂದ ಮೊಟ್ಟೆಗಳು ಉತ್ಪತ್ತಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಟ್ ದ ಎಂಡ್ ಆಫ್ 12-13 ಡೇಸ್ ಆದಾಗ ಎಗ್ಸ್ ಎಲ್ಲ ರೆಡಿ ಆಗಿರುತ್ತೆ. ಅನೆಸ್ಥೀಷಿಯಾ ಕೊಟ್ಬಿಟ್ಟು ಈ ಎಗ್ಸ್ನ ಆಕೆ ದೇಹದಿಂದ ಆಚೆ ತೆಗಿತೀವಿ. ಸೊ ಅದನ್ನು ಎಗ್ ರಿಟ್ರೀವಲ್ ಪ್ರೊಸೀಜರ್ ಅಂತ ಕರಿತೀವಿ. ಸೊ ಆ ದಿನ ಗಂಡಸಿನ ಸ್ಪರ್ಮ್ಸ್ನ ಯೂಸ್ ಮಾಡಿ ಭ್ರೂಣ ಮಾಡ್ತೀವಿ. ಸೊ ಈ ಟ್ರೀಟ್ಮೆಂಟ್ಗೆ IVF ಟ್ರೀಟ್ಮೆಂಟ್ ಅಂತ ಕರಿತೀವಿ. ಸೊ ಅಗೇನ್ ಈ ಸ್ಪರ್ಮ್ಸ್ನ ಯೂಸ್ ಮಾಡೋದಕ್ಕೆ ನಾವು ಮುಂಚೆನೇ ಡಿಸೈಡ್ ಮಾಡಿರ್ತೀವಿ, ಜಸ್ಟ್ ಎಜಾಕ್ಯುಲೇಟ್ ಸ್ಪರ್ಮ್ಸ್ ಯೂಸ್ ಮಾಡಬೇಕಾ ಅಥವಾ ಸ್ಪರ್ಮ್ಸ್ನ ಏನಾದರೂ ಬೀಜದಿಂದನೇ ತೆಗೆದು ಮುಂಚೆನೇ ಇಟ್ಕೊಂಡಿರ್ಬೇಕಾ. ಸೊ ಇದೆಲ್ಲ ನಾವು ಮುಂಚೆನೇ ವರ್ಕಪ್ ಮಾಡಿ ಡಿಸೈಡ್ ಮಾಡಿರ್ತೀವಿ. ಈ ಎಗ್ಗು ಮತ್ತು ಸ್ಪರ್ಮ್ಸ್ನ ಏನು ಫ್ಯೂಸ್ ಮಾಡ್ತೀವಿ ಆ ಪ್ರೊಸೀಜರ್ಗೆ ಟೆಸ್ಟ್ ಟ್ಯೂಬ್ ಬೇಬಿ ಅಥವಾ IVF ಟ್ರೀಟ್ಮೆಂಟ್ ಅಂತ ಕರಿತೀವಿ. ಸೊ ಒನ್ಸ್ ಈ ಪ್ರೊಸೀಜರ್ ಆದಾಗ ಆ ಭ್ರೂಣಗಳು ಏನಿರುತ್ತೆ ಅದು ನಮ್ಮ ಲ್ಯಾಬಲ್ಲಿ 3 ದಿನದಿಂದ 5 ದಿನ ಗ್ರೋ ಆಗುತ್ತೆ. ಸೊ ಅದು ಡೇ 3 ಭ್ರೂಣ ಆಗಿರಬಹುದು ಅಥವಾ ಡೇ 5 ಭ್ರೂಣ ಆಗಿರ್ಬೋದು. ಸೊ ಆ ಹೆಂಗಸಿನ ಹಾರ್ಮೋನ್ ಪ್ರೊಫೈಲ್, ಎಂಡೋಮೆಟ್ರಲ್ ಥಿಕ್ನೆಸ್ ಎಲ್ಲ ನೋಡಿಕೊಂಡು 3 ಅಥವಾ 5 ದಿನ ಆದಮೇಲೆ ಆ ಭ್ರೂಣನ ಅವರೊಳಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಇಲ್ಲ ಕೆಲವೊಂದು ಸತಿ ಈ ಭ್ರೂಣಗಳನ್ನ ಫ್ರೀಸ್ ಮಾಡಿಬಿಟ್ಟು ಒಂದು ಸೈಕಲ್ ಗ್ಯಾಪ್ ಆದಮೇಲೆ ಎಂಡೋಮೆಟ್ರಲ್ ಥಿಕ್ನೆಸ್ನ ಬರೆಸಿ ಈ ಭ್ರೂಣಗಳನ್ನ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಈ ಹೋಲ್ ಪ್ರೋಸೆಸ್ಗೆ IVF ಟ್ರೀಟ್ಮೆಂಟ್ ಅಂತ ಕರಿತೀವಿ. ಸೊ ಭ್ರೂಣಗಳು ಟ್ರಾನ್ಸ್ಫರ್ ಆಗ್ತಿದ್ದಂಗೆ 15 ದಿನ ಆಕೆ ಮನೆಯಲ್ಲಿರಬೇಕಾಗುತ್ತೆ, ಇಂಜೆಕ್ಷನ್ಸ್ ಎಲ್ಲ ತೊಗೊಂಡು, ಹಾರ್ಮೋನಲ್ ಇಂಜೆಕ್ಷನ್ಸ್, ಪ್ರೊಜೆಸ್ಟ್ರಾನ್ ಇಂಜೆಕ್ಷನ್ಸ್ ಅಂತ ಏನು ಕರಿತೀವಿ. 15-16 ದಿನ ಆದಮೇಲೆ ಅವ್ರಿಗೆ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ತೀವಿ. ಯಾವ ಕಡೆ ಭ್ರೂಣ ಅಂಟ್ಕೊಂಡಿರುತ್ತೋ ಆವಾಗ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬರುತ್ತೆ. ಅದಾದಮೇಲೆ ನಾವು ಸ್ಕ್ಯಾನ್ ಮಾಡಿ ಎಷ್ಟು ಭ್ರೂಣಗಳು ಅಂಟ್ಕೊಂಡಿದೆ ಅಂತ ಎಲ್ಲ ಚೆಕ್ ಮಾಡಿ ಆ ಪ್ರೆಗ್ನೆನ್ಸಿನ ಕಂಟಿನ್ಯೂ ಮಾಡೋದಕ್ಕೆ ಅಲೋ ಮಾಡ್ತೀವಿ. ಸೊ ಜನರಲಿ IVF ಸೆಂಟರ್ಸಲ್ಲಿ 3 months ಕೇರ್ ಕೊಡ್ತಾರೆ. ಸೊ 3 months ಆದಮೇಲೆ ಮಗುದು NT-NB ಸ್ಕ್ಯಾನ್ ಅಂತಿರುತ್ತೆ. ಸೊ ಮಗು ಜೆನೆಟಿಕಲಿ ಸ್ಟ್ರಕ್ಚರಲಿ ಎಲ್ಲ ನಾರ್ಮಲ್ ಇದೆಯಾ ಅಂತ ಮಾಡಿ ಅವ್ರನ್ನ ಆಬ್ಸ್ಟಿಟಿಷಿಯನ್ಸ್ಗೆ ರೆಫರ್ ಮಾಡ್ತೀವಿ. ಇನ್ನು ನೀವೇ ಹೇಳಿದಾಗೆ ಹಾರ್ಮೋನಲ್ ಇಂಜೆಕ್ಷನ್ ಆಗಿರ್ಬೋದು, ಸಿನ್ಸ್ ಇದು ಮೆಡಿಕಲ್ ಪ್ರೊಸೀಜರ್ ಆಗಿರೋದ್ರಿಂದ ಜನರಿಗೆ ಒಂದು ಭಯ ಏನಂದ್ರೆ ಇದರಿಂದ ಏನು ಸೈಡ್ ಎಫೆಕ್ಟ್ಸ್ ಆಗಲ್ವಾ ಅಥವಾ ಮಹಿಳೆಯರಿಗೆ ಏನು ಪ್ರಾಬ್ಲಮ್ ಆಗಲ್ವಾ, ಬಿಕಾಸ್ ಅಷ್ಟೊಂದು ಇಂಜೆಕ್ಷನ್ಸ್ ತಗೋಬೇಕು, ಮೆಡಿಕಲ್ ಪ್ರೊಸೀಜರ್ಸ್ ಇರುತ್ತೆ, ಸೈಡ್ ಎಫೆಕ್ಟ್ಸ್ ಆಗ್ಬಿಟ್ರೆ ಅಥವಾ ಈ ಬಾರಿ ಆದ್ಮೇಲೆ ಮತ್ತೆ ನಾನು ಕನ್ಸೀವ್ ಆಗದೆ ಹೋಗ್ಬಿಟ್ರೆ ಅನ್ನುವಂತಹ ಭಯ ಇರುತ್ತೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸೊ ಇದೊಂದು ಮಿತ್ ಇರುತ್ತೆ. ಸೊ ನಾವೇನಂದ್ರೆ ಒಂದು ಪೇಷಂಟ್ನ IVF ಟ್ರೀಟ್ಮೆಂಟಿಗೆ ಚೂಸ್ ಮಾಡ್ಬೇಕಾದ್ರೆ
ಅವ್ರದ್ದು ಜನರಲ್ ಫಿಟ್ನೆಸ್ನ ಡೆಫಿನೆಟಾಗಿ ಚೆಕ್ ಮಾಡಿರ್ತೀವಿ. ಅವ್ರ ಲಿವರ್ ಕಿಡ್ನಿ ಎಲ್ಲ ಕರೆಕ್ಟಾಗಿ ಫಂಕ್ಷನ್ ಆಗ್ತಾ ಇದೆಯಾ ಅಂತ. ಸೊ ನಾರ್ಮಲಿ ಇಂಜೆಕ್ಷನ್ಸ್ ಏನು ನಾವು ಕೊಡ್ತೀವಿ ಅದು ಜಸ್ಟ್ 1 to 2 days ಅಷ್ಟೇ ಅದರ ಆ್ಯಕ್ಷನ್ ಇರುತ್ತೆ. ಅದಾಗ್ತಿದ್ದಂಗೆ ಅದು ಬೇಗ ಕಿಡ್ನಿ ಅದನ್ನು ಮೆಟಬಲೈಸ್ ಮಾಡಿ ದೇಹದಿಂದ ತೆಗೆದಾಕ್ಬಿಡುತ್ತೆ. ಸೊ ಜನರಲಿ ನಾವು ಹೇಳೋ ಡಯಟ್, ಎಕ್ಸಸೈಸು ಮತ್ತು ಮೆಡಿಕೇಷನ್ಸ್ನ ಫಾಲೋ ಮಾಡಿದ್ರೆ ಈ ಇಂಜೆಕ್ಷನ್ಸ್ನೆಲ್ಲ ಸೇಫಾಗಿ ತೊಗೊಂಡು ಏನು ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ಸ್ ಇಲ್ದಲೆ IVF ಟ್ರೀಟ್ಮೆಂಟ್ನ ಮುಗಿಸ್ಬೋದು. ಸೊ ಆಲ್ಮೋಸ್ಟ್ ಈಗ IVF ಟ್ರೀಟ್ಮೆಂಟು ಮತ್ತು ಈ ಇಂಜೆಕ್ಷನ್ಸ್ ಎಲ್ಲ 40 ವರ್ಷಗಳಿಂದ ಯೂಸಲ್ಲಿದೆ. ಸೊ ಹಲವಾರು ಸ್ಟಡೀಸ್ ಬಂದಿದೆ ಈ ಇಂಜೆಕ್ಷನ್ಸಿಂದ ಲಾಂಗ್ ಟರ್ಮಲ್ಲಿ ಏನಾದರೂ ಅಂಡಾಶಯದ ಕ್ಯಾನ್ಸರ್ ಅಥವಾ ಗರ್ಭಾಶಯದ ಕ್ಯಾನ್ಸರ್ ಆಗಬಹುದಾ ಅಂತ. ಸೊ ಇದುವರೆಗೂ ಯಾವುದೇ ಥರದ ಸಾಲಿಡ್ ಎವಿಡೆನ್ಸ್ ಸಿಕ್ಕಿಲ್ಲ ಅಥವಾ ಈ ಇಂಜೆಕ್ಷನ್ಸಿಂದ ಆ ಥರ ತೊಂದರೆಗಳು ಆಗುತ್ತೆ ಅಂತ. ಸೊ ಡೆಫಿನೆಟಾಗಿ ನೀವು ಒಂದು IVF ಸೆಂಟರಲ್ಲಿ IVF ಸ್ಪೆಷಲಿಸ್ಟ್ ಕೆಳಗಡೆ ಟ್ರೀಟ್ಮೆಂಟ್ ತೊಗೋಬೇಕಾದ್ರೆ ಈ ಎಲ್ಲ ಸೇಫ್ಟಿ ಮಾರ್ಜಿನ್ಸ್ ಏನಿರುತ್ತೆ ಇದನ್ನು ಗಮನದಲ್ಲಿ ಇಟ್ಕೊಂಡೇ ನಿಮಗೆ ಡೋಸ್ ಫಿಕ್ಸ್ ಆಗೋದು ಅಥವಾ ನಂಬರ್ ಆಫ್ IVFs ಎಷ್ಟು ಸತಿ IVF ಮಾಡಬಹುದು, ಅವ್ರಿಗೆ ಏನೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಇದೆ. ಕೆಲವ್ರಿಗೆ ಶುಗರ್ BP ಇರೋರಿಗೆ ಅಷ್ಟು ಫ್ರೀಕ್ವೆಂಟಾಗಿ ಇದನ್ನೆಲ್ಲ ಮಾಡೋದಕ್ಕಾಗೋದಿಲ್ಲ. ಸೊ ಇದನ್ನೆಲ್ಲ ಅಸೆಸ್ ಮಾಡ್ಕೊಂಡೆ ನಾವು ನಿಮ್ಗೆ ಅದನ್ನು ಸಜೆಷನ್ ಮಾಡ್ಬೋದು. ಸೊ ಡಾಕ್ಟರ್ ನೀವು ಈ ಟ್ರೀಟ್ಮೆಂಟ್ನ ಮುಂದುವರಿಸ್ಬೋದು ಅಂತ ಹೇಳ್ತಾ ಇದ್ದಾರೆ ಅಂದರೆ ಡೆಫಿನೆಟಾಗಿ ಎಲ್ಲ ತರಹದನ್ನು ಫಿಟ್ನೆಸ್ನ ಅವ್ರು ಅಸೆಸ್ ಮಾಡಿ ಅದನ್ನು ಹೇಳ್ತಿರ್ತಾರೆ. ಸೊ ಯಾವುದೇ ಭಯ ಇಲ್ದಲೆ, ಕ್ಯಾನ್ಸರ್ ಭಯ ಇಲ್ದಲೆ ಡೆಫಿನೆಟಾಗಿ ಈ ಟ್ರೀಟ್ಮೆಂಟ್ಸ್ನ ಅವೇಲ್ ಮಾಡ್ಕೋಬಹುದು. ಇನ್ನು ಮಕ್ಕಳು ಆಗದೇ ಇರೋದಕ್ಕೆ ಹಲವು ಕಾರಣಗಳಿರುತ್ತೆ. ಮಹಿಳೆಯರಲ್ಲಿ ಗರ್ಭಕೋಶದ ತೊಂದರೆ ಆಗಿರ್ಬೋದು ಅಥವಾ ಪುರುಷರಲ್ಲಿ ಸಮಸ್ಯೆಗಳಾಗಿರ್ಬೋದು. ಈ ರೀತಿ ಯಾವುದೇ ರೀತಿಯ ಸಮಸ್ಯೆ ಇದ್ರೂ ಕೂಡ IVF ಟ್ರೀಟ್ಮೆಂಟನ್ನು ಮಾಡಿಸ್ಕೊಳ್ಬಹುದಾ? ಹೌದು. ಅಂದರೆ ನಾನು ಆಗಲೇ ಹೇಳ್ದಂಗೆ IVF ಟ್ರೀಟ್ಮೆಂಟ್ ಸ್ಪೆಸಿಫಿಕ್ ಆಗಿ ಏನಂತಂದರೆ ಎಗ್ ಕೌಂಟು, ಸ್ಪರ್ಮ್ ಕೌಂಟ್ ಕಡಿಮೆ ಇದ್ದಾಗ ಅಥವಾ ಫೆಲೋಪಿಯನ್ ಟ್ಯೂಬ್ಸ್ ಆಲ್ರೆಡಿ ಬ್ಲಾಕ್ ಆಗಿದ್ದರೆ, ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಅಂದರೆ ಏನು ಕಾರಣ ಅಂತಲೇ ಗೊತ್ತಾಗ್ತಾ ಇಲ್ಲ, ಮತ್ತು ಮದುವೆ ಆಗಿ ತುಂಬ ವರ್ಷಗಳು ಕಳೆದಿರುತ್ತೆ, ಎಲ್ಲ ಲೋವರ್ ಫಾರ್ಮ್ಸ್ ಆಫ್ ಟ್ರೀಟ್ಮೆಂಟ್ ಮುಗ್ದಿರೋರಿಗೆ ಈ IVF ಟ್ರೀಟ್ಮೆಂಟ್ ಸೂಕ್ತ ಇರುತ್ತೆ. ಬಟ್ ಗರ್ಭಾಶಯದೊಳಗಡೆ ಎಂಡೋಮೆಟ್ರಿಯಲ್ ಥಿಕ್ನೆಸ್ ಚೆನ್ನಾಗಿ ಬರ್ತಾ ಇಲ್ಲ ಅಂತ ಅಂದರೆ ಸೊ ನಾವು ಅರ್ಥ ಮಾಡ್ಕೋಬೇಕು, ಭ್ರೂಣ ಹಾಕಿದ್ಮೇಲೆ ಒಳ್ಳೆ ಎಂಡೋಮೆಟ್ರಿಯಲ್ ಥಿಕ್ನೆಸ್ ಬೇಕೇ ಬೇಕು. ಸೊ ಆ ಥರ ಪೇಷಂಟ್ಸಲ್ಲಿ ಏನು ಮಾಡ್ತೀವಿ ಅಂತಂದರೆ ಫಸ್ಟ್ IVF ಮುಗಿಸಿ ಭ್ರೂಣಗಳನ್ನ ನಾವು ಇಟ್ಕೊತೀವಿ. ಎಂಡೋಮೆಟ್ರಿಯಲ್ ಪ್ರಿಪ್ರೇಷನ್ಗೆ ಇವಾಗ ಹಲವಾರು ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ಸ್ ಬಂದಿದೆ. ಸೊ ಆ ಟ್ರೀಟ್ಮೆಂಟಲ್ಲಿ ಹೊಸ ಥರ ಮೆಡಿಕೇಷನ್ಸ್ ಬಂದಿದೆ ಒಳ್ಳೆ ಎಂಡೋಮೆಟ್ರಿಯಲ್ ಥಿಕ್ನೆಸ್ ಬರ್ಸೋಕ್ಕೆ. ಮತ್ತು ಇವಾಗ ಎಂಡೋಮೆಟ್ರಿಯಲ್ ರೀಜನ್ರೇಷನ್ ಅಂತ ಒಂದು ಪ್ರೊಸೀಜರ್ ಬಂದಿದೆ. ಇಂಡಿಯಾನಲ್ಲಿ ಏನಂತಂದರೆ ಟ್ಯೂಬರ್ಕ್ಯುಲೋಸಿಸ್ ತುಂಬ ಕಾಮನ್, TB ಅಂತ ಏನು ಹೇಳ್ತೀವಿ. ಎಷ್ಟೋ ಹೆಂಗಸರಿಗೆ ಅವ್ರು TBಯಿಂದ ಅಫೆಕ್ಟ್ ಆಗಿರ್ತಾರೆ ಅನ್ನೋದೇ ಗೊತ್ತಿರಲ್ಲ, ಏನೂ ಸಿಂಪ್ಟಮ್ಸ್ ಇರೋದಿಲ್ಲ. ಸೊ ಅದು ಏನಾಗುತ್ತೆ, ಫೆಲೋಪಿಯನ್ ಟ್ಯೂಬ್ ಮತ್ತು ಗರ್ಭಾಶಯದ ಒಳಗಡೆ ಪದ್ರ ಏನಿರುತ್ತೆ ಎಂಡೋಮೆಟ್ರಿಯಮ್ನ ತುಂಬ ಡ್ಯಾಮೇಜ್ ಮಾಡಿರುತ್ತೆ. ಸೊ ಅಗೇನ್ ಇದೊಂದು ರೀಸನಿಂದ ಅವ್ರಿಗೆ ಮಕ್ಕಳಾಗ್ತಾ ಇರಲ್ಲ. ಸೊ ಈ ರೀಜನ್ರೇಷನ್ ಪ್ರೊಸೀಜರಿಂದ ಗ್ರೋತ್ ಫ್ಯಾಕ್ಟರ್ಸ್ನ ನಾವು ಡೈರೆಕ್ಟಾಗಿ ಯುಟ್ರಸ್ಗೆ ಇಂಜೆಕ್ಟ್ ಮಾಡ್ತೀವಿ. ಸೊ ಆ ಜಾಗ ಚೆನ್ನಾಗಿ ಹೀಲ್ ಆಗಿ ಒಳ್ಳೆ ಎಂಡೋಮೆಟ್ರಿಯಲ್ ಥಿಕ್ನೆಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ನಾವು ಆಲ್ರೆಡಿ ಭ್ರೂಣಗಳನ್ನ ರೆಡಿಮೇಡ್ ಮಾಡಿ ಇಟ್ಕೊಂಡಿದ್ರೆ ನಮಗೆ ಟೈಮ್ ಸಿಗುತ್ತೆ ಒಳ್ಳೆ ಎಂಡೋಮೆಟ್ರಿಯಲ್ ಥಿಕ್ನೆಸ್ನ ಬರ್ಸೋಕ್ಕೆ. ಸೊ ನ್ಯಾಚುರಲ್ ಸೈಕಲ್ಗಿಂತ ಈ ಥರ ಭ್ರೂಣ ಮಾಡಿ ಇಟ್ಕೊಂಡು ಈ ಥರ ಪ್ರೊಸೀಜರ್ಸ್ ಎಂಡೋಮೆಟ್ರಿಯಲ್ ರೀಜನ್ರೇಷನ್ನ ಮಾಡಿ ಒಳ್ಳೆ ಥಿಕ್ನೆಸ್ ಬರ್ಸಿ ಟೈಮಿಗೆ ಸರಿಯಾಗಿ ಭ್ರೂಣನ ಟ್ರಾನ್ಸ್ಫರ್ ಮಾಡೋದ್ರಿಂದ ಪ್ರೆಗ್ನೆನ್ಸಿ ಖಂಡಿತ ಆಗುತ್ತೆ. ಸೊ ಈ ಎಂಡೋಮೆಟ್ರಿಯಲ್ ರೀಜನ್ರೇಷನ್ ಅನ್ನೋದು ಒಂದು ಇವಾಗ ಬೂನ್ ಆಗಿಬಿಟ್ಟಿದೆ. ಮುಂಚೆ ಎಲ್ಲ ಎಷ್ಟೋ ಜನಕ್ಕೆ ಥಿಕ್ನೆಸ್ ಕಡಿಮೆ ಇದ್ದಾಗ ಅದೊಂದೇ ರೀಸನ್ಗೆ ಅವ್ರಿಗೆ ಮಕ್ಕಳಾಗ್ತಿರಲಿಲ್ಲ, ಸರೋಗೆಸಿಗೆ ಹೋಗಬೇಕಾಗಿರುತ್ತೆ ಅಥವಾ ಅವಾಗೆಲ್ಲ ಸರೋಗೆಸಿ ಅವೇಲ್ ಮಾಡೋದು ತುಂಬ ಕಷ್ಟ, ತುಂಬ ಎಕ್ಸ್ಪೆನ್ಸಿವ್ ಇರ್ತಿತ್ತು. ಈಗ ರೀಜನ್ರೇಷನ್ ಪ್ರೊಸೀಜರ್ ಚೀಪ್ ಟ್ರೀಟ್ಮೆಂಟ್ ಕೂಡ ಮತ್ತು ಒಳ್ಳೆ ಥಿಕ್ನೆಸ್ ಬರ್ಸಿ ಹಲವಾರು ಪೇಷಂಟ್ಸ್ಗೆ ಇದರಿಂದ ಸಕ್ಸಸ್ ಆಗಿದೆ. ಇನ್ನು ಈ IVF ಟ್ರೀಟ್ಮೆಂಟ್ ಫೇಲ್ಯೂರ್ ಆಗುವಂತಹ ಚಾನ್ಸಸ್ ಇರುತ್ತೆ. ಫಸ್ಟ್ ಅಟೆಂಪ್ಟ್ ಅಥವಾ ಸೆಕೆಂಡ್ ಅಟೆಂಪ್ಟ್ ಕೂಡ ಫೇಲ್ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ಎಷ್ಟು ಬಾರಿ IVF ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಬಹುದು? ಜೊತೆಗೆ ಈಗ ಫಸ್ಟ್ ಅಟೆಂಪ್ಟ್ ಆಗಿ ಫೇಲ್ಯೂರ್ ಆದರೆ ಸೆಕೆಂಡ್ ಅಟೆಂಪ್ಟ್ ಹೋಗೋದಕ್ಕೆ ಎಷ್ಟು ಗ್ಯಾಪ್ ಇರಬೇಕಾಗತ್ತೆ? ಸೊ ನಾರ್ಮಲಿ ಆ ಥರ ಲಿಮಿಟ್ ಏನಿಲ್ಲ, 3 IVFಗೆ ರೆಸ್ಟ್ರಿಕ್ಟ್ ಮಾಡಬೇಕು ಅಥವಾ 4 IVFಗೆ ರೆಸ್ಟ್ರಿಕ್ಟ್ ಮಾಡಬೇಕಂತ. ಸೊ ಜನರಲಿ ನಾವು ಒಂದು IVF ಫೇಲ್ಯೂರ್ಸ್ ನಾರ್ಮಲಿ ಏನಂದರೆ ಫಸ್ಟ್ ಟೈಮ್ ಕಪಲ್ ಬಂದಾಗ ಎಲ್ಲರಿಗೂ ಕನ್ವೆನ್ಷನಲ್ IVF ಟ್ರೀಟ್ಮೆಂಟೇ, ನಾವು ಸಿಂಪಲ್ IVF ಟ್ರೀಟ್ಮೆಂಟೇ ಹೇಳೋದು. ಬಟ್ ಫಸ್ಟ್ ಅವ್ರಿಗೆ ಯಾವ ಕಾರಣಕ್ಕೆ ಮಕ್ಕಳಾಗ್ತಾ ಇಲ್ಲ ಅದನ್ನೆಲ್ಲ ಅಸೆಸ್ ಮಾಡಿ ಜಸ್ಟ್ ಎಷ್ಟೋ ಜನಕ್ಕೆ ಜಸ್ಟ್ ಬೇಸಿಕ್ ಟ್ರೀಟ್ಮೆಂಟ್ IVF ಸಾಕಾಗೋದಿಲ್ಲ, ಕೆಲವು ಅಡ್ಜುವೆಂಟ್ ಥೆರಪೀಸ್ ಬೇಕಾಗಿರ್ಬೋದು, ಅದು ಲೇಸರ್ ಇರ್ಬೋದು, Day 5 ಎಂಬ್ರಿಯೋ ಟ್ರಾನ್ಸ್ಫರ್ ಇರ್ಬೋದು, ಇನ್ನು ಕೆಲವ್ರಿಗೆ ಎಂಡೋಮೆಟ್ರಿಯಲ್ ರೆಸಿಪ್ಟಿವಿಟಿ ಚೆಕ್ ಮಾಡಬೇಕಾಗ್ಬೋದು, ಇನ್ನು ಕೆಲವ್ರಿಗೆ ಗಂಡಸರಲ್ಲಿ ಬೀಜದಿಂದ ಸ್ಪರ್ಮ್ಸ್ನ ತೆಗೆದು IVF ಟ್ರೀಟ್ಮೆಂಟ್ ಮಾಡಬೇಕಾಗ. ಸೊ ಇದೆಲ್ಲ ನಾವು ಮುಂಚೆನೇ ಅವ್ರ ಪ್ರೀವಿಯಸ್ ಹಿಸ್ಟ್ರಿ ನೋಡಿಕೊಂಡು ಅಸೆಸ್ ಮಾಡಿ ಡಿಸೈನ್ ಮಾಡಿರ್ತೀವಿ. ಸೊ ಇದಾದಮೇಲೂ ಫಸ್ಟ್ ಸೈಕಲ್ IVF ಏನಾರ ಫೇಲ್ ಆದರೆ
ಸೊ ನಮ್ಗೊಂದು ಅಂದಾಜು ಸಿಗುತ್ತೆ ಯಾವ ರೀಸನ್ಗೆ ಇವ್ರದ್ದು ಫೇಲ್ಯೂರ್ ಆಗಿರಬಹುದು ಅಂತ. ಅದು ಭ್ರೂಣದ ಕ್ವಾಲಿಟಿಯಿಂದ ಆಗ್ತಾ ಇದೆಯಾ, ಎಂಡೋಮೆಟ್ರಿಯಲ್ ರೆಸಿಪ್ಟಿವಿಟಿ ಇಶ್ಯೂಯಿಂದ ಆಗ್ತಾ ಇದೆಯಾ, ಅಥವಾ ಆಕೆಗೆ ಬೇರೆ ಏನಾದರೂ ಇಮ್ಯುನಲಾಜಿಕಲ್ ಡಿಸಾರ್ಡರ್ಸ್ ಇದೆಯಾ ಅಂತ. ಸೊ ಇದನ್ನೆಲ್ಲ ನಾವು ರೀಅಸೆಸ್ ಮಾಡಿ ಅವ್ರಿಗೆ ನೆಕ್ಸ್ಟ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಥವಾ ನೆಕ್ಸ್ಟ್ IVF ಹೇಳ್ತೀವಿ. ನಾರ್ಮಲಿ 1 ಮಂತ್ ಗ್ಯಾಪ್ ಬಿಟ್ಟರೆ ಸಾಕಾಗುತ್ತೆ. ಸಪೋಸ್ ಏನಾದ್ರು ತೊಂದರೆ ಟೆಸ್ಟಲ್ಲಿ ಏನಾದರೂ ತೊಂದರೆ ಬಂದರೆ ಅದನ್ನ ಕರೆಕ್ಟ್ ಮಾಡಿ ಮುಂದುವರಿತೀವಿ. ಸೊ ಫಸ್ಟ್ ಫೇಲ್ಯೂರ್ ಬೈ ಚಾನ್ಸ್ ಆದ್ರೂ ಸೆಕೆಂಡ್ ಟೈಮ್ ಟ್ರಾನ್ಸ್ಫರ್ ಮಾಡೋ ಅಷ್ಟೊತ್ತಿಗೆ ಡೆಫಿನೆಟಾಗಿ ಅವ್ರ ವರ್ಕಪ್ನ ಕಂಪ್ಲೀಟ್ ಮಾಡಿ ಏನು ತೊಂದರೆ ಇದೆ ಅಂತ ಅಸೆಸ್ ಮಾಡಿಬಿಟ್ಟೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ನಮ್ಮ ಸೆಂಟರ್ಸಲ್ಲಿ ಯೂಶಲಿ ಫಸ್ಟ್ ಅಟೆಂಪ್ಟ್ಗೆ 65-70% ಪೇಷಂಟ್ಸ್ ಕನ್ಸೀವ್ ಆಗಿಬಿಡ್ತಾರೆ. ಯಾರಿಗೆ ಸಪೋಸ್ ಅಬಾರ್ಷನ್ ಆಗುತ್ತೆ ಅಥವಾ ಏನಾದರೂ ನೆಗೆಟಿವ್ ಆದರೆ ರೀಅಸೆಸ್ ಮಾಡಿ ನೆಕ್ಸ್ಟ್ ಟ್ರಾನ್ಸ್ಫರ್ ಮಾಡಿದಾಗ ಮೋಸ್ಟ್ ಪೇಷಂಟ್ಸ್ ಅದರಲ್ಲೇ ಸಕ್ಸಸ್ಫುಲ್ ಆಗಿಬಿಡ್ತಾರೆ. ಸೊ ನಮ್ಮಲ್ಲಿ ತುಂಬ ರೇರ್ ಥರ್ಡ್ IVF ಸೈಕಲ್ಸ್ಗೆಲ್ಲ ಹೋಗೋದು. ಯೂಶಲಿ ಬೈ ಫಸ್ಟ್ ಆರ್ ಸೆಕೆಂಡ್ ಕಂಪ್ಲೀಟ್ ಆಗಿಬಿಡುತ್ತೆ. ಇನ್ನು ನೀವು ಹೇಳಿದಾಗೆ ಪುರುಷರಲ್ಲಿ ಸ್ಪರ್ಮ್ ಕೌಂಟ್ಸ್ ಕಡಿಮೆ ಇದ್ರೆ IVF ಟ್ರೀಟ್ಮೆಂಟ್ ಅನ್ನ ಮಾಡಿಸ್ಕೊಳ್ಬಹುದು. ವಾಟ್ ಇಫ್ ಪುರುಷರಲ್ಲಿ ಸ್ಪರ್ಮ್ ಕೌಂಟ್ 0 ಇದ್ರೆ ಹೇಗೆ ಮಾಡೋದು? ಸೊ ಇದು ತುಂಬ ಜನ ರಿಪೋರ್ಟ್ ಹಿಡ್ಕೊಂಡು ಬರ್ತಾರೆ, ಎಸ್ಪೆಷಲಿ ನಾವು ಕ್ಯಾಂಪ್ಸ್ಗೆ ಹೋದಾಗ 0 ಕೌಂಟ್ ಅಂತ. ಸೊ ಅವ್ರಿಗೆ ಏನು ಟ್ರೀಟ್ಮೆಂಟ್ ಹೇಳಿರ್ತಾರೆ ಅಂದರೆ ಡೋನರ್ ಸ್ಪರ್ಮ್ಸಿಂದ ಮಾಡ್ಕೊಳ್ಳಿ ಅಂತ. ತುಂಬ ಕಪಲ್ಸ್ ಅದನ್ನು ಮಾಡಿಕೊಂಡು ಅದರಲ್ಲೂ ಫೇಲ್ಯೂರ್ ಆಗಿರ್ತಾರೆ. ಸೊ 0 ಸ್ಪರ್ಮ್ಸ್ ಅಂತಂದರೆ ಸ್ಪರ್ಮ್ಸ್ ಉತ್ಪತ್ತಿನೇ ಆಗ್ತಾ ಇಲ್ಲ ಅಂತ ಅರ್ಥ ಅಲ್ಲ. ಕೆಲವ್ರಿಗೆ ಬ್ಲಾಕೇಜ್ ಇರುತ್ತೆ. ಸೊ ಬ್ಲಾಕ್ ಇರೋದ್ರಿಂದ ಒಳಗಡೆ ಉತ್ಪತ್ತಿ ಚೆನ್ನಾಗಿ ಆಗ್ತಾ ಇದ್ರು ಸ್ಪರ್ಮ್ಸ್ ಆಚೆ ಬರ್ತಿರಲ್ಲ. ಇನ್ನು ಕೆಲವ್ರಿಗೆ ಉತ್ಪತ್ತಿ ತುಂಬ ಕಡಿಮೆ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಅದು ಎಜಾಕ್ಯುಲೇಟಲ್ಲಿ ಅಷ್ಟು ಕಾಣಿಸ್ತಾ ಇರಲ್ಲ. ಸೊ ಇಂಥವ್ರಿಗೆ ನಾವು ಹಾರ್ಮೋನ್ ವರ್ಕಪ್ ಮಾಡಿಬಿಟ್ಟು ಟೆಸಾ ಅಂತ ಪ್ರೊಸೀಜರ್ ಇದೆ. ಟೆಸ್ಟಿಕ್ಯುಲರ್ ಸ್ಪರ್ಮ್ ಆಸ್ಪಿರೇಷನ್, ಎಪಿಡಿಡೈಮಲ್ ಸ್ಪರ್ಮ್ ಆಸ್ಪಿರೇಷನ್ ಅಂತ. ಸೊ ಅದರಿಂದ ನಾವು ಬೀಜದಿಂದ ಅಥವಾ ಅದ್ರ ಪಕ್ಕ ಎಪಿಡಿಡೈಮಲ್ ಸ್ಟೋರೇಜ್ ಏರಿಯಾಯಿಂದ ಸ್ಪರ್ಮ್ಸ್ನ ತೆಗೆದು ಆ ಸ್ಪರ್ಮ್ಸ್ನ ನಾವು ಡೈರೆಕ್ಟಾಗಿ IVFಗೆ ಯೂಸ್ ಮಾಡ್ಬೋದು. ಸೊ ಆಲ್ಮೋಸ್ಟ್ ನಮ್ಮ ಸೆಂಟರಲ್ಲಿ ಪರ್ ಮಂತ್ 100 IVF ಕೇಸಸ್ ಆಗ್ತಾ ಇದ್ರೆ 20 to 25 ಈ ಥರ ಪೇಷಂಟ್ಸೇ ಇರ್ತಾರೆ. ಸೊ ಅಂಥವ್ರಿಗೆ ಕೂಡ ಡೆಫಿನೆಟಾಗಿ ಮಕ್ಕಳಾಗೋ ಚಾನ್ಸು ಚೆನ್ನಾಗೇ ಇರುತ್ತೆ. ಇನ್ನು IVF ಟ್ರೀಟ್ಮೆಂಟ್ ತೆಗೆದುಕೊಳ್ಳೋದಕ್ಕೆ ವಯಸ್ಸಿನ ಮಿತಿ ಇದೆಯಾ? ಮಹಿಳೆಯರಿಗಾಗಿರ್ಬೋದು ಅಥವಾ ಪುರುಷರಿಗಾಗಿರ್ಬೋದು ವಯಸ್ಸಿನ ಮಿತಿ ಏನಾದರೂ ಇದೆಯಾ ಇದಕ್ಕೆ? ಸೊ ಇವಾಗ ಗೌರ್ಮೆಂಟ್ ಆಫ್ ಇಂಡಿಯಾ ನ್ಯೂ ART ಲಾಸ್ ಅಂತ ತಂದಿದೆ. ಸೊ ಅದ್ರ ಪ್ರಕಾರ ಯೂಶಲಿ ಗಂಡಸರಿಗೆ 55 ವರ್ಷ ಲಿಮಿಟ್ ಇಟ್ಟಿದ್ದಾರೆ, ಮತ್ತು ಹೆಂಗಸರಿಗೆ 50 ವರ್ಷ. ಮುಂಚೆ ಇದು 45-50 ಇತ್ತು. ಹೆಂಗಸರಿಗೆ 45, ಗಂಡಸರಿಗೆ 50. ಸೊ ಈಗ ಅದನ್ನು ಎಕ್ಸ್ಟೆಂಡ್ ಮಾಡಿಬಿಟ್ಟು ಹೆಂಗಸರಿಗೆ 50, ಗಂಡಸರಿಗೆ 55 ವರ್ಷ ಲಿಮಿಟೇಷನ್ ಇದೆ. ಸೊ ಯೂಶಲಿ ನಾವು IVF ಟ್ರೀಟ್ಮೆಂಟ್ ಆಫರ್ ಮಾಡೋದು ಕೂಡ ಈ ಏಜ್ ಲಿಮಿಟ್ಗೆ. ಅದಾದಮೇಲೆ ಅವ್ರ ಹೆಲ್ತ್ ಕಂಡೀಷನ್ಸಿಂದ ಅವ್ರಿಗೆ ಹಾರ್ಮೋನ್ ಟ್ರೀಟ್ಮೆಂಟ್ಸ್ ಎಲ್ಲ ಸೇಫ್ ಇರೋದಿಲ್ಲ. ಸೊ ಹಾಗಾಗಿ ಈ ಏಜ್ಗೆ ನಾವು ಲಿಮಿಟ್ ಮಾಡ್ತೀವಿ. ಇನ್ನು ಜನರಿಗೆ ಇನ್ನೊಂದು ಭಯ ಏನಂದ್ರೆ IVF ಟ್ರೀಟ್ಮೆಂಟ್ ಅನ್ನೋದು ಮೆಡಿಕಲ್ ಪ್ರೊಸೀಜರ್ ಆಗಿರೋದ್ರಿಂದ ಮಗು ಹುಟ್ಟಿದ ಮೇಲೆ ಆರೋಗ್ಯವಾಗಿ ಇರಲ್ವಾ, ಮತ್ತೆ ಮಗುಗೆ ಏನಾದ್ರು ಸಮಸ್ಯೆ ಆಗ್ಬಿಟ್ರೆ ಹೇಗೆ ಅನ್ನುವಂತಹ ಭಯ ಇರುತ್ತೆ. ಸೊ ಅಂತವ್ರಿಗೆ ಏನ್ ಹೇಳ್ತೀರಾ? ಸೊ ಈಗ ನಾರ್ಮಲಿ ಏನಂತಂದರೆ ಒಂದು ಗಂಡ ಹೆಂಡತಿಗೆ ಮಗು ಆಗ್ಬೇಕಾದ್ರೆ 1 to 2% ಅಬ್ನಾರ್ಮಲ್ ಮಕ್ಕಳು ಹುಟ್ಟೋ ಚಾನ್ಸ್ ಇರುತ್ತೆ. ಸೊ ಅದನ್ನು ಈಗೆಲ್ಲ ಮುಂಚೆನೇ ಸ್ಕ್ಯಾನ್ ಮಾಡಿ ಡಿಟೆಕ್ಟ್ ಮಾಡಿ ಅದನ್ನು ತಪ್ಪಿಸ್ತಾ ಇದ್ದಾರೆ. ಸೊ IVF ಟ್ರೀಟ್ಮೆಂಟಲ್ಲೂ ಅದೇ ಥರ 1 to 2% ಚಾನ್ಸ್ ಅಬ್ನಾರ್ಮ್ಯಾಲಿಟಿ ಇರುತ್ತೆ. ಎಗೇನ್ ಅದನ್ನು ನಾವು ಮುಂಚೆನೇ ಡಿಟೆಕ್ಟ್ ಮಾಡಿ ಅದನ್ನು ತಪ್ಪಿಸ್ಬೋದು. ಸೊ IVF ಪ್ರಕ್ರಿಯೆ ಪರ್ಸೆಯಿಂದ ಅಥವಾ ICSI ಪ್ರೊಸೀಜರಿಂದ ಅಥವಾ ಭ್ರೂಣಗಳನ್ನ ಲ್ಯಾಬಲ್ಲಿ ಕಲ್ಚರ್ ಮಾಡೋದ್ರಿಂದ ಡೆಫಿನೆಟಾಗಿ ಯಾವುದೇ ಥರದ ಇನ್ಕ್ರೀಸ್ಡ್ ರಿಸ್ಕ್ ಇರೋದಿಲ್ಲ. ಸೊ ಈ ಮಕ್ಕಳು ಕೂಡ ನ್ಯಾಚುರಲಿ ಹೇಗೆ ಮಕ್ಕಳು ಹುಟ್ಟುತ್ತೋ ಅಷ್ಟೇ ಆರೋಗ್ಯವಾಗಿರುತ್ತೆ. ಇನ್ನು ಮೊದಲನೇ ಬಾರಿ IVF ಟ್ರೀಟ್ಮೆಂಟ್ ಅನ್ನ ತಗೊಂಡು ಮಗು ಆಗಿರುತ್ತೆ. ಸೊ ಎರಡನೇ ಬಾರಿ ನಾರ್ಮಲ್ ಆಗಿ ಕನ್ಸೀವ್ ಆಗೋ ಚಾನ್ಸಸ್ ಇರುತ್ತಾ ಅಥವಾ ಏನಾದ್ರು ಪ್ರಾಬ್ಲಮ್ಸ್ ಆಗಬಹುದು? ಇಲ್ಲ, ಖಂಡಿತ ಇರುತ್ತೆ. ಯಾಕೆಂತಂದ್ರೆ ಸೊ ನಾವು IVF ಟ್ರೀಟ್ಮೆಂಟ್ ಆಫರ್ ಮಾಡ್ತೀವಿ. ಅದಾದ್ಮೇಲೂ ಕೂಡ ಪೇಷಂಟ್ ಕನ್ಸೀವ್ ಆಗಿ ಮನೆಗೆ ಹೋಗ್ತಾರೆ. ಸೊ ಅದಾದಮೇಲೆ ಎವ್ರಿ ಮಂತ್ ಎನಿ ಕಪಲ್ಗೆ ಆ ಚಾನ್ಸ್ ಇದ್ದೇ ಇರುತ್ತೆ. ಆಲ್ಮೋಸ್ಟ್ 20-22% ಪರ್ ಮಂತ್ ಕನ್ಸೀವ್ ಆಗೋ ಚಾನ್ಸ್ ನೇಚರ್ದು ಫೆಕೆಂಡಿಟಿ ರೇಟ್ ಅದು. ಸೊ ಅಷ್ಟು ಚಾನ್ಸಸ್ ಡೆಫಿನೆಟಾಗಿ ಎಲ್ಲ ಕಪಲ್ಗೆ ಅದೇ ಥರ ಇರುತ್ತೆ. ಅನ್ಲೆಸ್ ಸ್ಪರ್ಮ್ ಕೌಂಟ್ 0 ಇರೋರಿಗೆ ಅಥವಾ ಟ್ಯೂಬ್ಸ್ ಕಂಪ್ಲೀಟಾಗಿ ಬ್ಲಾಕ್ ಆಗಿರೋರಿಗೆ ಆ ಚಾನ್ಸ್ ಇರೋದಿಲ್ಲ. ಬಟ್ ಬೇರೆ ಕಾರಣಗಳಿಗೆ ಏನು IVF ಮಾಡಿರ್ತೀವಿ, ಅನ್ಎಕ್ಸ್ಪ್ಲೇನ್ಡ್ ಇನ್ಫರ್ಟಿಲಿಟಿ ಅಥವಾ ಲೋ ಎಗ್ ಕೌಂಟು ಅಥವಾ ಲೋ ಸ್ಪರ್ಮ್ ಕೌಂಟು, ಅಂಥವ್ರಿಗೆ ಡೆಫಿನೆಟಾಗಿ ಈ ಕೌಂಟ್ಸ್ ಎಲ್ಲ ಇಂಪ್ರೂವ್ ಆಗಿ ಸೆಕೆಂಡ್ ಪ್ರೆಗ್ನೆನ್ಸಿ ನ್ಯಾಚುರಲ್ ಆಗಿರೋ ಹಲವಾರು ಉದಾಹರಣೆಗಳು ಇದೆ. ಸೊ ಫಸ್ಟ್ ಟೈಮ್ IVF ಆಗಿಬಿಟ್ರೆ ಸೆಕೆಂಡ್ ಟೈಮು IVF ಮಾಡಬೇಕು, ನ್ಯಾಚುರಲ್ ಆಗಿ ಆಗೋದೇ ಇಲ್ಲ ಅನ್ನೋದು ಮಿತ್. ಆ ಥರ ಇರೋದಿಲ್ಲ. ಎಷ್ಟೋ ಜನಕ್ಕೆ ನ್ಯಾಚುರಲ್ ಆಗಿ ಆಗುತ್ತೆ.
ಇನ್ನು ಗರ್ಭಗುಡಿ IVF ಸೆಂಟರ್ನಿಂದ ಫ್ರೀ ಕ್ಯಾಂಪ್ಗಳನ್ನ ಮಾಡ್ತಾರೆ ಬಿಕಾಸ್ ಜನರಿಗೆ ಇದ್ರ ಬಗ್ಗೆ ಮಾಹಿತಿ ನೀಡೋದಕ್ಕೆ. ಸೊ ನೆಕ್ಸ್ಟ್ ಕ್ಯಾಂಪ್ ಎಲ್ಲೆಲ್ಲಿರುತ್ತೆ ಫ್ರೀ ಕ್ಯಾಂಪ್? ಸೊ ನೆಕ್ಸ್ಟ್ ಡಿಸೆಂಬರ್ 9th ಚಾಮರಾಜನಗರದಲ್ಲಿದೆ, ಡಿಸೆಂಬರ್ 15th ಕೋರಮಂಗಲನಲ್ಲಿದೆ. ಸೊ ಈ ಥರ ನಾವು ಆಲ್ಮೋಸ್ಟ್ ಮಂತ್ಲಿ 2 to 3 ಕ್ಯಾಂಪ್ಸ್ ಮಾಡ್ತಾನೆ ಇರ್ತೀವಿ. ಸೊ ನಮ್ದು ಗರ್ಭಗುಡಿ ವೆಬ್ಸೈಟ್ಸಲ್ಲಿ, ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸಲ್ಲಿ ಇದನ್ನು ಅನೌನ್ಸ್ ಮಾಡ್ತಾ ಇರ್ತೀವಿ. ಓಕೆ, ಇನ್ನು IVF ಟ್ರೀಟ್ಮೆಂಟ್ ತಗೊಳ್ಬೇಕಾದ್ರೆ ಮಹಿಳೆಯರಿಗೆ ಇನ್ನೊಂದೇನಂದ್ರೆ ಬೆಡ್ ರೆಸ್ಟ್ ಮಾಡಬೇಕಾಗುತ್ತಾ? ಅಂದ್ರೆ ಟ್ರೀಟ್ಮೆಂಟ್ ತಗೊಂಡಿರ್ತೀನಿ ಅಥವಾ ಹಾರ್ಮೋನಲ್ ಇಂಜೆಕ್ಷನ್ಸ್ ತಗೊಂಡಿರ್ತೀನಿ, ಮೆಡಿಕೇಶನ್ಸ್ ಅಲ್ಲಿ ಇರ್ತೀನಿ, ಸೊ ಕೆಲಸ ಮಾಡೋಕೆ ಆಗುತ್ತಾ ಇಲ್ವಾ, ಎಷ್ಟು ದಿನ ಬೆಡ್ ರೆಸ್ಟ್ ಮಾಡಬೇಕು ಅಥವಾ ಬೆಡ್ ರೆಸ್ಟ್ ಕಂಪಲ್ಸರಿ ನೆಸೆಸಿಟಿ ಇದೆಯಾ ಅನ್ನುವಂತಹ ಕ್ವೆಶನ್ ಇರುತ್ತೆ. ಸೊ ಫಸ್ಟ್ ಆಫ್ ಆಲ್ ಏನಂದ್ರೆ IVF ಟ್ರೀಟ್ಮೆಂಟ್ಗೆ ಯಾವುದೇ ಥರದ ರೆಸ್ಟ್, ಬೆಡ್ ರೆಸ್ಟ್ ಬೇಕೇ ಆಗೋದಿಲ್ಲ. ಸೊ ಮೋಸ್ಟ್ ಕಪಲ್ಸ್ ಕೆಲಸ ಮಾಡಿಕೊಂಡು, ಈಗ ಸುಮಾರು ಜನ ವರ್ಕ್ ಫ್ರಮ್ ಹೋಮ್ ಕೂಡ ಇರೋದ್ರಿಂದ ಕೆಲಸ ಮಾಡಿಕೊಂಡೇ ಈ ಟ್ರೀಟ್ಮೆಂಟ್ನ ಮುಗಿಸ್ಬೋದು. ಸೊ ಇನ್ಫ್ಯಾಕ್ಟ್ ಏನಂದರೆ ಬೆಡ್ ರೆಸ್ಟಿಂದ ಅವ್ರದ್ದು ಸರ್ಕ್ಯುಲೇಷನ್ ಕುಗ್ಗಿ ಬ್ಲಡ್ ಕ್ಲಾಟ್ಸ್ ಆಗಿ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಇರುತ್ತೆ ಹೊರತು ಬೆಡ್ ರೆಸ್ಟ್ ಯಾವುದೇ ತರಹದ ಬೆನಿಫಿಟ್ ಕೊಡೋದಿಲ್ಲ. ಸೊ ನಾರ್ಮಲ್ ಆ್ಯಕ್ಟಿವಿಟೀಸ್ನ ಅವ್ರು ಮುಂದುವರಿಸ್ಬೋದು. ಜಸ್ಟ್ ನಾವು ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ಲು, ಓವರ್ಟ್ಲಿ ಎಕ್ಸರ್ಟ್ ಮಾಡಿಕೊಂಡು ಕೆಲಸ ಮಾಡೋದು, ಇದನ್ನು ಅವಾಯ್ಡ್ ಮಾಡಿ ಅಂತ ಮಾತ್ರ ಹೇಳ್ತೀವಿ. ಸೊ ರೊಟೀನ್ ಆ್ಯಕ್ಟಿವಿಟೀಸಿಂದನೂ ಡೆಫಿನೆಟಾಗಿ ಈ ಟ್ರೀಟ್ಮೆಂಟ್ನ ಮುಂದುವರೆದು ಎಂಬ್ರಿಯೋ ಟ್ರಾನ್ಸ್ಫರ್ ಕೂಡ ಮಾಡಿಸ್ಕೊಂಡು ಸಕ್ಸಸ್ಫುಲ್ಲಾಗಿ ಪ್ರೆಗ್ನೆನ್ಸಿ ಮಾಡ್ಕೋಬೋದು. ಇನ್ನು ಟ್ರೀಟ್ಮೆಂಟ್ IVF ಟ್ರೀಟ್ಮೆಂಟ್ ಒಂದ್ ಕಡೆ ಆದ್ರೆ ಮೆಂಟಲ್ ಹೆಲ್ತ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ದಂಪತಿಗಳಿಗೆ. ಮೆಂಟಲ್ ಹೆಲ್ತ್ ಬಿಕಾಸ್ ಮಗು ಆಗುತ್ತಾ ಇಲ್ವಾ ಅನ್ನುವಂತಹ ಭಯ ಇರುತ್ತೆ. ಸೊ ಹಾಗಾಗಿ ಮೆಂಟಲಿ ಎಷ್ಟು ಸ್ಟ್ರಾಂಗ್ ಆಗಿರ್ಬೇಕಾಗುತ್ತೆ? ಸೊ ಒಂದು ಪ್ಲಸ್ ಪಾಯಿಂಟ್ ಗರ್ಭಗುಡಿ ಬಗ್ಗೆ ಇದೆ. ಸೊ ನಾವು ಜಸ್ಟ್ ಟ್ರೀಟ್ಮೆಂಟ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ, ಪೇಷಂಟ್ಸು ಆ ಫೈನಾನ್ಸಸ್ ಕಡೆ ನೋಡ್ತಿರ್ತಾರೆ, ತೊಗೊತಿರೋ ಮೆಡಿಸಿನ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಸೊ ಒಂದು ಇಂಪಾರ್ಟೆಂಟ್ ಏನಂದರೆ ಏನು ಟ್ರೀಟ್ಮೆಂಟ್ ಇದೆ, ಅದ್ರ ಸಕ್ಸಸ್ ರೇಟ್ಸ್ ಏನು, ಟ್ರೀಟ್ಮೆಂಟ್ ಎಷ್ಟು ಲಾಂಗ್ ನಡೆಸುತ್ತೆ ಹೋಗುತ್ತೆ, ಮತ್ತು ಏನು ಅಡೆತಡೆಗಳು ಬರಬಹುದು, ಅದು ಯೂನಿಕ್ ಇರುತ್ತೆ. ಒಂದೊಂದು ಕಪಲ್ಗೂ ಬೇರೆ ಬೇರೆ ಥರ ಇರುತ್ತೆ. ಅದನ್ನು ಮುಂಚೆನೇ ಅವರು ಡಾಕ್ಟರ್ಸ್ ಹತ್ರ ಡಿಸ್ಕಸ್ ಮಾಡಿಕೊಂಡು ಮೆಂಟಲಿ ಪ್ರಿಪೇರ್ ಆಗಿರಬೇಕು. ಮತ್ತು ಗಂಡ ಹೆಂಡತಿ ಒಬ್ರಿಗೊಬ್ರು ಸಪೋರ್ಟ್ ಮಾಡಿ, ಇನ್ಫರ್ಟಿಲಿಟಿ ಕಾರಣ ಯಾರೇ ಇರ್ಬೋದು, ಅದು ಗಂಡಸಲ್ಲಿರ್ಬೋದು ಹೆಂಗಸಲ್ಲಿರ್ಬೋದು, ಅವರಿಬ್ಬರು ಒಬ್ರಿಗೊಬ್ರು ಸಪೋರ್ಟ್ ಮಾಡಿ ಟ್ರೀಟ್ಮೆಂಟ್ ಆಪ್ಷನ್ಸ್ ಏನಿದೆ, ಸಕ್ಸಸ್ ರೇಟ್ಸ್ ಏನಿದೆ, ಎಷ್ಟು ಡ್ಯೂರೇಷನ್ ಆಗ್ಬೋದು, ಏನೇನು ಪ್ರಾಬ್ಲಮ್ಸ್ ಬರಬಹುದು, ಆಲ್ಟರ್ನೇಟಿವ್ ಏನು, ಇದಾದ್ಮೇಲೆ ಸಪೋಸ್ ಫೇಲ್ಯೂರ್ ಆದರೆ ಆಲ್ಟರ್ನೇಟಿವ್ ಏನು, ಇದನ್ನ ಮುಂಚೆನೆ ಥರೋ ಆಗಿ ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡಿಕೊಂಡ್ರೆ ದೇ ಆರ್ ಮೆಂಟಲಿ ಬೆಟರ್ ಪ್ರಿಪೇರ್ಡ್. ಅವಾಗ ಅವರು ಎನಿ ಸಿಚುಯೇಷನ್ ಹ್ಯಾಂಡಲ್ ಮಾಡೋಕೆ ಕೂಡ ಡೆಫಿನೆಟ್ ಆಗಿ ಬೆಟರ್ ಪ್ರಿಪೇರ್ ಆಗಿರ್ತಾರೆ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಬಂದ IVF ಟ್ರೀಟ್ಮೆಂಟ್ ಬಗ್ಗೆ, ನಿಮ್ಮ ಪರಿಪೂರ್ಣ ಯೋಜನೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ನಿಮಗೂ ಕೂಡ IVF ಟ್ರೀಟ್ಮೆಂಟ್ ಅನ್ನು ತೆಗೆದುಕೊಳ್ಬೇಕು ಅನ್ನೋದಾದ್ರೆ ನೀವು ಕೂಡ ಗರ್ಭಗುಡಿ IVF ಸೆಂಟರ್ಗೆ ಡೈರೆಕ್ಟ್ ವಿಸಿಟ್ ಮಾಡಿ ಚಿಕಿತ್ಸೆಯನ್ನು ಪಡೆದುಕೊಳ್ಬಹುದು. ಗರ್ಭಗುಡಿ IVF ಸೆಂಟರ್ ಹನುಮಂತ್ ನಗರ್, ಜಯನಗರ್, ಎಲೆಕ್ಟ್ರಾನಿಕ್ ಸಿಟಿ, ಮಾರಥಹಳ್ಳಿ ಹಾಗೂ ಕಲ್ಯಾಣ್ ನಗರಲ್ಲಿದೆ. ಹಾಗಾಗಿ ನೀವು ನೇರವಾಗಿ ಅಲ್ಲಿಗೆ ಭೇಟಿ ನೀಡಿ ಚಿಕಿತ್ಸೆಯನ್ನು ಪಡೆದುಕೊಳ್ಬಹುದು.